ಸಂತೋಷ. ಯಾಕೆ ನಾಮಸ್ಮರಣೆ ಮಾಡ್ಬೇಕಂತ ಕೇಳಿದ್ರೆ ಮನುಷ್ಯಾಗ ಎತ್ತರ ಇರ್ತದೆ ಬಂಧುಗಳು. ಬರಾನ ಹತ್ಕೊಂಡೆ ಅಂದ್ರೆ ಎತ್ತರ ಆಗಂಗಿಲ್ಲ. ನಿಮಗೆ ಎತ್ತರ ಇರ್ತದೆ, ನಮ್ಗೆ ಎತ್ತರ ಇರ್ತದೆ. ಯವ್ವ ಫೋಟೋ ತೆಗೆಸ್ಕೊಳಕ್ ಕೂತಿರಲ್ಲ ನೀವು, ಹೋಗ್ತೀರಿ. ಈಗ ನೀವು ಎಲ್ಲರ ಕೈ ಮೊಬೈಲ್ ಅದಾವ, ಅದೇನು ಹೇಳೋದು ಗರ್ಜಿಲ್ಲ. ಹಿಂಗೆ ನಿಂದ್ರೊಟ್ಟಿಗೆ ಚಕ್ಕ ಥೋಡ್ಯಾನ ಬಿಟ್ರಿ ಫೋಟೋ ತೆಗೆಸ್ಕೊಳಕ್ ಹೋಗ್ತೀರಿ ಅಂದ ಬಳಕ ಹೆಂಗಿರ್ತೀರಿ ಅಲ್ಲಿ. ಅವಾಗಿತ್ತ ಫೋಟೋ ತೆಗೆಸ್ಕೊಂಡ ಮ್ಯಾಗ ಹೋಗೋಣ ನೋಡ್ಬೇಕು, ಹಾ ರೆಡಿ ಆರಿ ಅಂತ ಹೇಳದಂದ್ರ ಚಂದ. ಫೋಟೋದವನ ಮುಂದೆ ನಿಂದ್ರದ ಚಂದ ಎಲ್ಲ. ಹಾ ಫೋಟೋ ತೆಗ್ಯಾವ ಹೇಳ್ದ ನಾ 1 2 ಓದ್ತೀನಿ, ನೀವು ತಯಾರಾಗಿ ನಿಂದಿರ್ಬೇಕು. 3ಗೆ ಫ್ಲ್ಯಾಶ್ ಮಾಡ್ತೀನಿ ಅಂದವ. 3 ಅನ್ನಂಗಿಲ್ಲ, 3ಗೆ ಫ್ಲ್ಯಾಶ್ ಮಾಡ್ತೀನಿ ಅಂದ. ಹಾ 1 ಅಂದ, ಹಾ ರೆಡಿ. ಎಲ್ಲಿ ಕಣ್ಣು ಬಡಿಯಂಗಿಲ್ಲ, ಏನು ಮತ್ತೊಬ್ರು ನೋಡಂಗಿಲ್ಲ ಸೈಡ್. 1 ಅಂದ ಕೂಡ್ಲೇನೆ ಸಣ್ಣದ ಬಂದು ಮೂಗಿನ ಮೇಲೆ ಒಂದು ನೊಣ ಕೂತ್ರಿ. ಅದು ಬೆರಿಕಿ ನನ ಎಲ್ಲಿ ಎದ್ದು ಹೋಗಲ್ದು. ಆಕಿ ಹೆಣ್ಮಗಳಂದ್ರು ಮೂಗಿನ ಮೇಲೆ ಕೂತದ್ ನನ 2 ಅಂದ. 2 ಅಂದ್ರು ಹೇಳವಲ್ದದು, ಹಿಂಗ್ ಮಾಡ್ಲಾತ್ಲಕ್ಕಿ ಹೇಳೇ ಒಲ್ದದು ನೊಣನೇ. 3ಗೆ ನಾ ಪ್ಲಾಸ್ ಮಾಡ್ತೀನಿ ಅಂತ ಹೇಳಿದ, 3 ಅನ್ನುವಂಗಿಲ್ಲ ತಿಳಿದ. 2 ಅಂದ್ರು ಹೇಳುವಲ್ದು. ಆಕಿ ಹಾ ಅಂತ ಹಿಂಗ ಕೂತಿದ್ರು. 3 ಅನುಗುಡ್ಲೆ ನೊಣ ಹೆಂಗ್ ಹೊಡ್ಕೋತಾಳ ಕೇಳ್ರಿ ನೀವು. ಅವ ಫ್ಲ್ಯಾಶ್ ಮಾಡಿದ್ರಾಗ 2 ಅಂದ, 3 ಅನ್ನೋ ನನ ಮಾಡಿಬಿಟ್ಲು. ಫೋಟೋ ತೆಗೆದ್ಬಿಟ್ಟವ. ಇಟ್ಟಿಟ್ಟುದ್ದು ಬಂದದ್ದು ಮಾಸ್ತರ ಕಾಪಿ. ಆ ಫೋಟೋ ತೆಗದಕ್ಕೆಲ್ಲೂ ಇದು ನಂದು ಫೋಟೋ ಅಲ್ಲ ಅತ್ತ ಆಕಿ ತೆಗದವನವ ನಿಂದೆ ಅದತ್ತ ಅವ. ಹತ್ತಿ ಬಿಡ್ತ ಜಗಳ. ತಪ್ಪು ಯಾರ್ದತ್ತೀರಿ? ಏನ್ ಫೋಟೋ ತೆಗದವನ್ ತಪ್ಪತ್ತಿರೋ, ಏನ್ ಫೋಟೋ ತಕೊಳಕಿ ತಪ್ಪತ್ತಿರೋ? ಏನು ಯಾರು ಹೇಳೇವಳ್ರಲ್ಲೇ? ಚಲೋ ಅಂತಾಗಿ ಕೂತಿದ್ರೆ ಚಲೋ ಅಂತ ಫೋಟೋ ಬರ್ತಿದ್ದು. ನನ್ನದ ಕಡೆ ಬಿಡ್ರಿ, ಚಂದ ಕೂತಿದ್ರೆ ಚಂದಾಗಿ ಫೋಟೋ ಬರ್ತಿದ್ದ. ಹಾಗ ಇವತ್ತಿನ ದುರ್ಗಾದೇವಿಯ ಪವಳಿ ಒಳಗೆ ಬಂದಕಿರಿ ಅಂದ ಬಂಧುಗಳೇ, ನೀವು ಈ ನಾಮಸ್ಮರಣೆ ಕೇಳಾಗ ಚಂದಾಗಿ ಕೂತ್ರೆ ಅಂದ್ರೆ ಭಗವಂತ ಮನೆಗೆ ಚಂದಾಗಿ ನಿಮ್ಮ ಫೋಟೋ ಮೂಡ್ತಾ. ಇದು ತಿಳ್ಕೊಂಡ್ರೆ ಬೇಡ್ರಿ ಬಂದ್ರು. ಇದು ತಿಳ್ಕೊಳ್ಳೋದು. ನಾವು ಹೆಂಗ ಕೊಂಡಿರ್ಬೇಕಲ್ಲ ಇದು ಮಾತು ಹೇಳ್ತಾ ಇದ್ದೀವಿ. ನಮ್ಮ ನಿಮ್ಮ ಮನಸ್ಸ ಸ್ಥಿರ ಇರಬೇಕು, ಭಕ್ತಿ ಇರಬೇಕು, ಶಿವ ಧ್ಯಾನ ಮಾಡಬೇಕು. ಏನ್ ಮಾಡಬೇಕು? ಶಿವನಾಮ ಸ್ಮರಣೆ ಮಾಡಬೇಕು. ಮುಂಜಾನೆ ದಡ ದಡ ಬೈದು ಬಿಡ್ಬೇಕು. ಬೈಬೇಕ ಇಲ್ಲ ಇಲ್ಲ ಬಂಧುಗಳೇ. ಹೇಗತ್ ಕೇಳಿದ್ರ ದಿನಾಲೂ ಪಾರಮಾರ್ಥ ಸೇವೆಯದೊಳಗೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರೋ ಆ ರೀತಿ ಭಗವಂತ ನಮಗ ಸಹಾಯ ಸಹಕಾರ ಮಾಡ್ತಾನೆ. ಅನ್ನ ಬಸವಣ್ಣವ್ರು ಹೇಳಿದ್ದಾರೆ, ಅಪ್ಪವ್ರ ಫೋಟೋ ಹಚ್ಚಿದ್ದಾರೆ, ಚಿಕ್ಕಡಿ ಬಸವಣ್ಣವ್ರ ಫೋಟೋ ಹಚ್ಚಿದ್ದಾರೆ. ಶರಣರನ್ನ ಮಾತೆಟ್ಟು ಚಂದ ಹೇಳಿದ್ದಾರೆ ಅಂತ ಕೇಳಿದ್ರ, ಮಂಡೆ ಮಾಶಿದಡೆ ಮಹಾಮಜ್ಜನ ಮಾಡುವರಯ್ಯ, ವಸ್ತ್ರ ಮಾಶಿದಡೆ ಮಡಿವಾಳಗ್ ವಿಕ್ಕುವರಯ್ಯ. ತಲಿ ಹೊಲಸಾಯ್ತಪ್ಪ ಅಂದ್ರ ಏನ್ ಮಾಡ್ತೀರಿವ? ಹಾ ಶಾಂಪು ಹಚ್ಚಿ ತೊಳ್ಕೋತಾರ, ಶೀಗಿಕಾಯಿ ಪುಡಿ ಹಚ್ಚಿ ತೊಳ್ಕೋತಾರ. ಇನ್ನ ಏನೇನೋ ಸಾವಿರ ಎಷ್ಟೋ ನೂರಾರು ಶಾಂಪುಗಳು ಬಂದಾವು, ನಮಗೆಲ್ಲ ಬರಂಗಿಲ್ಲ. ಮಂಡೆ ಮಾಶಿದಡೆ ಮಹಾಮಜ್ಜನ ಮಾಡುವರಯ್ಯ, ವಸ್ತ್ರ ಮಾಶಿದಡೆ ಮಡಿವಾಳ ಬಿಕ್ಕುವರಯ್ಯ. ತಲೆ ಹೊಲಸಾಯ್ತಪ್ಪ ಅಂದ್ರೆ ಶೀಗಿಕಾಯಿ ಶಾಂಪು ಹಾಕಿ ತೊಳಿಬಹುದು ಬಂಧುಗಳೇ. ಮತ್ತ ಅರಿಬಿದರ್ ಹೊಲಸಾದಪ್ಪ ಅಂದ್ರ ಏನ್ ಮಾಡಬಹುದು? ಸಾಬಾನ್ ಪುಡಿ, ನಿರ್ಮ ಅಥವಾ ಮಡಿವಾಳಿನಿಗೆ ಹಚ್ಚಿ ಅತ್ರನ್ನ ಸ್ವಚ್ಛ ಮಾಡಬಹುದು. ಸ್ವಚ್ಛ ಮಾಡಬಹುದು ಬಂಧುಗಳೇ. ಹಾಗೆ ಮಂಡೆ ಮಾಶಿದಡೆ ಮಹಾಮಜ್ಜನ ಮಾಡುವರಯ್ಯ, ವಸ್ತ್ರ ಮಾಶಿದಡೆ ಮಡಿವಾಳ ವಿಕ್ಕುವರಯ್ಯ. ಈ ಮನದ ಮೈಲಿಗೆ ತೊಳೆಯಬೇಕಾದರೆ
ಮನುಷ್ಯನ ಮೈಲಿಗೆ ತೊಳಿಬೇಕಾಯ್ತಪ್ಪ ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ರಿ ನೀವು. ಹೇಳ್ತಾರ ನೋಡು, ಮನಿ ಬಿದ್ರ ಕಟ್ಲಾಕ ಬರ್ತದತ್ತ, ಮನಿ ಮುರಿದ್ರ ಕಟ್ಲಾಕ ಬರ್ತತ್ತ, ಮನ ಮುರಿದ್ರ ಕಟ್ಲಾಕ ಬರುದಿಲ್ಲ. ಹಂಗ ಈ ಮನುಷ್ಯನ ಹೊಲಸು ತೊಳ್ಕೋಬೇಕಾದ್ರೆ ಮನುಷ್ಯನ ಹೊಲಸು ಬಾಳ ಕೆಟ್ಟ್ರಿ. ಅಲ್ಲೇನು ಶಾಂಪೂನು ಹಾಕ್ಲಾಕ ಬರಂಗಿಲ್ಲ, ನಿರ್ಮಾಣ ಹಾಕ್ಲಾಕ ಬರಂಗಿಲ್ಲ. ಯಾಕಂದ್ರೆ ಅದು ಗಾಯಿ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಬಂಧುಗಳೇ ಅಂತ ಕೇಳಿದ್ರ, ಮನದ ಮೈಲಿಗೆ ತೊಳೆಯಬೇಕಾದ್ರೆ ಕೂಡಲ ಸಂಗನ ಶರಣರ ಅನುಭವ ಮಾಡಬೇಕಯ್ಯ ಅಂತಾರ. ಎಲ್ಲಿ ಅಧ್ಯಾತ್ಮದೋ, ಎಲ್ಲಿ ಪ್ರವಚನ ಕಾರ್ಯಕ್ರಮದೋ, ಎಲ್ಲಿ ಕೀರ್ತನೆಗಳದಾವ, ಎಲ್ಲಿ ಸತ್ಸಂಗ ಬಲ್ಯಕ್ಕದಾವ, ಅಲ್ಲಿ ಹೋಗಿ ಒಂದು ತಾಸು ಕೂಡುದು, ಕೂತು ನಿಧಾನವಾಗಿ ಕೇಳುದು. ಕೇಳಿದ್ರಪ್ಪ ಅಂದ್ರೆ ಇಲ್ಲಿ ನಿಮ್ಮ ಮನೆ ಕಡೆ ವಿಚಾರ ಇಲ್ಲಿಲ್ಲ, ಹಿಂದಿಂದು ಇಲ್ಲ, ಮುಂದೊಂದು ಇರಂಗಿಲ್ಲ, ಮನಸ್ಸು ಶಾಂತ ಆಗ್ತದ. ಬಂದು ಶಾಂತ ಆಗ್ತದ. ಶಾಂತ ಯಾಕೆ ಶಾಂತ ಆಗ್ತದ? ಪ್ರಪಂಚದೊಳಗೆ ಮನುಷ್ಯ ಕಾಯ್ತಿರ್ತದ. ಥಂಡಗೆ ಮಾಡ್ಕೊಳ್ಳೋ ಜಾಗ ಯಾವಾದಾರ ಇದ್ರದು ಪರಮಾತ್ಮನ ನಾಮಸ್ಮರಣೆ ಬಂಧುಗಳು. ಪರಮಾತ್ಮನ ನಾಮಸ್ಮರಣೆ. ನಾವು ನೀವು ಹೇಗಾಗಿದೆ ಅವತ್ತು ಕೇಳಿದ್ರ, ಅದರ ಸಲುವಾಗಿ ಅಣ್ಣ ಬಸವಣ್ಣ ಜನಿಸಿ ಬಂದ, ಅಲ್ಲಂ ಪ್ರಭುಗಳು ಜನಿಸಿ ಬಂದ್ರು. 60,96,000 ಗಣಗಳ 63 ಮಂದಿ ಪುರಾತರು ಪ್ರತಿನಿತ್ಯ ಬಸವ ಕಲ್ಯಾಣದೊಳಗೆ ಬಸವಣ್ಣ ಅನ್ನ ಪ್ರಸಾದ ಮಾಡಿಸಿ ದಕ್ಷಿಣವನ್ನು ಕೊಡುತ್ತಿದ್ದ. ಒಂದು ಮಾತು ಹೇಳಿ ವಿಷಯಕ್ಕೆ ಹೋಗ್ತೀನಿ. ನಾನು ಭಾಳ ಹೇಳಂಗಿಲ್ಲ. ಶರಣರ ಸಂಘ ನಿಮ್ಮ ಸಂಘ ಹೆಂಗಿರ್ತದ ಅನ್ನೋದೊಂದು ಮಾತು ಹೇಳ್ತೀನಿ. ದಿವಸ 1,96,000 ಗಣಗಳ 63 ಮಂದಿ ಪುರಾತರಿಗೆ ಪ್ರತಿನಿತ್ಯ ಪ್ರಸಾದ ಮಾಡಿಸ್ಕಿರಿನ ದಕ್ಷಿಣ ಕೊಡವ. ಹಂಗ ದಿನಾಲು ನಡೆದಿತ್ತದು. ದಿನ ಅಲ್ಲಿ ಒಂದು ಬೋರ್ಡ್ ಹಚ್ಚಿ ಬಿಟ್ಟಿದ್ರು ಅವ್ರು. ಏನತ್ತ? ಯಾರ ಕೊರಳಾಗ ಲಿಂಗ ಅದಾವ ಅವರಿಗೆ ಪ್ರಸಾದ ಮಾಡಲಿಕ್ಕೆ ಅವಕಾಶವಿರುತ್ತದೆ. ಹಿಂಗ ನಿಮಗೊಂದು ನೇಮ್ ಹಾಕಿ ಬಿಟ್ಟ್ಯಾವ ಅಂದ್ರೆ ನಾಳೆಗೆ ನಿಮ್ ಕೆಲವೊಬ್ರು ಗುಡಿಗೆ ಬರ್ಲಾಕಿಲ್ಲ. ನೇಮ ಬಹಳ ಇರ್ತಾವ. ನಿಮ್ಗೆ ಹೇಳ್ತೀನಿ, ಹಿಂಗೆ ಏನ್ರಿ ಬರೆದು ಬಿಟ್ಟ್ಯಾವ ಒಂದು ನೇಮ, ಇಂಥವ್ರೇ ಈ ದೇವರ ಗುಡಿಗೆ ಬರ್ಲಾಕ ಬತ್ತ ಒಂದು ಬೋರ್ಡ್ ಹಾಕದೇವ ಅಂದ್ರೆ ಅಯ್ಯ ಇಟ್ಟು ನೇಮ್ ಇಟ್ಟಾರ, ಅಲ್ಲಿ ಹೋಗಿ ಆನ್ ಸುಖ ಆದ್ ಬಿಡು, ಮನ್ಯಾಗ ಇರೋದು ಚಲೋ ಅನ್ನೋರದಲ್ಲಿ. ಹಂಗ ಒಂದು ಬೋರ್ಡ್ ಬರೆದು ಬಿಟ್ಟ. ಏನಂತ ಕೇಳಿದ್ರ, ಯಾರ ಕೊರಳಾಗ ಲಿಂಗ ಅದಾವ ಅವ್ರು ಇಲ್ಲಿ ಬರಬೇಕು, ಪ್ರಸಾದ ಮಾಡಿಸ್ಕೋಬೇಕು. ಯಾಕಂತ ಕೇಳಿದ್ರ, ನೇಮ್ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ನೇಮದಿಂದ ಯಾರು ನುಡಿದಾರೋ, ಯಾರು ನಡೆದಾರೋ ಜಗತ್ತದೊಳಗೆ ಅವರ ನಾಮ ಉಳಿದಾವು ಬಂಧುಗಳೇ. ಶರಣರು, ಮಹಾತ್ಮರು, ಗುರುಗಳು, ಸಂತರು ಇವರೆಲ್ಲ ನೇಮದಾಗ ನಡೆದಾತ ನಾಮ ಉಳಿದಾವ. ನಾವು ನಾಮೂ ಇಲ್ಲ, ನೇಮೂ ಇಲ್ಲ, ಮರುತ್ತ ಮಾನವಾಗಿದ್ದೇವಿ ಬಂಧುಗಳೇ. ಹಂಗ ಒಂದು ಬೋರ್ಡ್ ಬರೆದು ಬಿಟ್ಟು ತಿಳ್ಕೊಂಡ್ರಿ ಎಲ್ಲಾರು. ಅಡವಿ ಆರ್ಯಾಣದೊಳಗ ಮತ್ತೆ ಎಲ್ಲ ಜನ ಒಂದೇ ನಮ್ನಿ ಇರಂಗಿಲ್ಲ. ತುಡುಗರು ಹುಟ್ಟ್ಯಾರ, ಚಲೋದವರು ಹುಟ್ಟ್ಯಾರ. ಹಂಗ ಅಡವಿ ಆರ್ಯಾಣದೊಳಗೆ 4 ಮಂದಿ ತುಡುಗರು ಏನ್ ಮಾಡ್ತಾರೆ, ಎಲ್ಲಾ ಕಡೆ ನೋಡಿಕಿರಿಂದ ದಾರಿ ಬಡಿಬೇಕಂತ ತಿಳ್ಕೊಂಡು ಕೊಂಡಿರ್ತಾರ. ಎಲ್ಲಿ ದಾರಿ ಬಡಿಯೋ ಅವಕಾಶ ಆಗಲಿಲ್ಲ, ಏನೂ ಸಿಗಲಿಲ್ಲ ಅವರಿಗೆ, ತುಡುಗರಿಗೆ. ಇನ್ನು ಏನ್ ಮಾಡ್ಬೇಕಂತ ತಿಳ್ಕೊಂಡು ಬಸವಣ್ಣ ಪ್ರಸಾದ ಇಟ್ಟಿದಾರ, ಅಲ್ಲೇ ಹೋಗಿ ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡು ಹೋಗುದ್ರೊಳಗೆ ಒಬ್ಬ ಅದ್ರಾಗಂದ, ನಮಗೆ ಹೆಂಗ ಪ್ರಸಾದ ಮಾಡಿಕೊಡ್ತಾರೋ ಬೋರ್ಡ್ ಬ್ಯಾ ನೋಡಿದಿಲ್ಲ ಅಂದವ. ಏನದ? ಯಾರ ಕೊರಳಾಗ ಲಿಂಗದವ ಅವರಿಗೆ ಪ್ರಸಾದ ಅದ, ಮತ್ತು ನಾವರೇ ತುಡುಗರು, ಮತ್ತು ನಮ್ಮ ಕೊಳ್ಳಾಗ ಲಿಂಗೂ ಇಲ್ಲ, ರುದ್ರಾಕ್ಷನೂ ಇಲ್ಲ, ಮತ್ತು ಏನೂ ಇಲ್ಲ, ಮತ್ತು ಅಲ್ಲಿ ಹೋದ್ರೆ ಪ್ರಸಾದ ಮಾಡ್ಲಿಕ್ಕೆ ಹೇಗೆ ಬಿಡ್ತಾರ ಅವರು? ಅಂದ್ರವ್ರು. ಈಗೆಲ್ಲ ಇವಾಗ ಗುಂಡುಗಡಿಗೆ ಅದಾವ ಅಂದ್ರೆ ಬೆಳ್ಳಿ ಕಾಯಿ ಮಾಡ್ಕೊಂಡು ಅದ್ರೊಳಗೆ ಲಿಂಗ ನಾವು ಇಟ್ಟಿದ್ದೆವು. ಮೊದಲು ಹಾಗಿದ್ದಿತ್ತಿಲ್ಲ.
ಆ ಲಿಂಗ ವಸ್ತ್ರ ಲಿಂಗದ ಅರಿವಿ ಅಂತ ತಿಳ್ಕೊಂಡು ಒಂದು ಲಿಂಗದ ಅರಿವಿ ಮಾಡಿ ಅದಕ್ಕೆ ಸಾಣದಾಗಿರ್ತಕ್ಕಂಥ ಒಂದು ಅರಿವಿ ಒಳಗೆ ವಸ್ತ್ರದೊಳಗೆ ಹಾಕಿ ಕೊಳ್ಳ ಕಟ್ಕೋತೀವಿ. ವಸ್ತ್ರದೊಳಗೆ ಹಾಕಿ ಕೊಳ್ಳ ಕಟ್ಕೊಳ್ಳೋರು ಇವ್ರು ಏನಂದ್ರು, ನಾವು ಏನಾರೇ ಮಾಡಿ ಊಟ ಮಾಡಿ ಬರ್ಬೇಕಾಗ್ಯದ, ಪ್ರಸಾದ ಮಾಡಬೇಕಾಗ್ಯದ. ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಚಲೋ ಒಂದು 4 ಅರಿವಿ ತೊಗೊಂಡ್ರು ಹೊಸವು. ಆ ಊರು ಮುಂದೆ ಬಂದ ಕಿರಿಂದ ಒಬ್ಬ ದೊಡ್ಡ ಸಾಹುಕಾರ ಬದ್ನಿ ಫಡ ಹಚ್ಚದ್ರಿ. ಬದ್ನಿ ಫಡದಾಗ ಹೊಕ್ಕರು ಸಣ್ಣ 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 ಬದ್ನಿಕಾಯಿ ಹರ್ಕೊಂಡ್ರು. ಅಟ್ಟೆ ಲಿಂಗದ ಮಾಪನಾಗಾಟ ಎಳಿಕಾಯಿ ಹರಿದು ಅರ್ವ್ಯಾಗ ಕಟ್ಟಿ ಎತ್ತರು ತುಂಬಾ ಹಾರಿಸಿ ಹೋಗೋದು ಕೊಳ್ಳಾಗ ಕಟ್ಕೊಂಡು ಹೋಗಿ ಪಂಕ್ತಿ ಸಾದಾಗ ನೆತ್ತರು ಹೋಗಿ ನಿಂದಿರ್ತಾರ. ಎಲ್ಲಾರಿಗೆ ಬಿಡಂಗ ಒಳಗೆ ಬಿಡ್ತಿದ್ರು. ಅರಿವಿ ತೋರ್ಸುದ ಒಳಗೆ ಹೋಗುದದ ಅರಿವಿ ತೋರ್ಸೋದು. ಇವರು ಏನ್ ಮಾಡಿದ್ರ ಅಂತ ಕೇಳಿದ್ರೆ ಕೊಳ್ಳಾಗ ನಮ್ಮದು ಅದ ನಡ್ರಿ ಒಳಗೆ. ಈ ಗೇಟ್ದಂದ ಫಾರ್ ಆದ್ರೆ ಇನ್ನು ಒಳಗೊಂದು ಗೇಟ್ ವಿರಿಸಿತ್ತು. ಎಲ್ಲಾರು ಹೋಗಿ ಕೂತ್ರು, ಪಂಕ್ತಿ ಹಚ್ಚಿದ್ರು, ಪ್ರಸಾದ ನೀಡಿದ್ರು. ಬಸವಣ್ಣವರೊಂದು ಮಾತು ಹೇಳಿದ್ರೆ, ನೋಡಪ್ಪ ಇದು ಫಸ್ಟ್ನೇ ಪಂಕ್ತಿ ಅದ, ಇದು ಪೈಲಾ ಪಂಕ್ತಿ ಅದ. ನಿಮ್ಮ ಕೊರಳದಿರ್ತಕ್ಕಂಥ ಲಿಂಗ ಬಿತ್ರಿ ಪೂಜೆ ಮಾಡ್ಕೋರಿ ಆಯ್ತ ಪ್ರಸಾದ ಚಾಲು ಅಂದ್ರು. ಬತ್ತಲ ಗೋಳ ಬತ್ತ ಗೋಳ ಬತ್ತ ಅವ್ರ ಹತ್ತಾರ ಯಪ್ಪ ಯಾನ ಬಂದು ಸಿಕ್ಕೆವೋ ಇವ್ರ ಒಳಗ ಅಂದ್ರು. ಕೊಳ್ಳಾಗರೆ ಬದ್ನಿಕಾಯಿ ಅದಾವು, ಬದ್ನಿಕಾಯಿ ಬಿತ್ತದ್ರ ಅಪಮಾನ ಆಗ್ತದ ಅಂತಾರವ್ರು. ಒಬ್ರು ಮೋತಿ ಒಬ್ರು ನೋಡ್ಲಕತ್ತಾರ. ಬಿಚ್ಚ ನೀ ಬಿಚ್ಚ ಅಂದವ. ಮೊದಲು ನೀನೇ ಬಿಚ್ಚ ಅಂದವ. ಒಬ್ರು ಯಾರು ಬಿಚ್ಚೋಲ್ರು. ಇವ್ರೇ ಊಟಕ್ಕತ್ತ ಹೋಗಿರ್ತಕ್ಕಂಥವ್ರು ಕೊಳ್ಳಾಗರೆ ಬದ್ನಿಕಾಯಿ ಕಟ್ಕೊಂಡ್ರ. ಎಲ್ಲಾರು ಬಾಜುಕಿದ್ದವ್ರು. ಅವ್ರು ಕೊಳ್ಳಾಗ ಲಿಂಗಿದ್ದು ಅವ್ರು ಬಿಚ್ಚಿ ಬಿಚ್ಚಿ ತಮ್ಮ ತಮ್ಮ ಕೈಯಾಗಿ ಹಿಡಿದ್ರು. ಒಂದು ಮಾತು ಹೇಳ್ಯಾರ ನೋಡು ಮರಾಠಿ ಒಳಗೆ, ಬಳುಮಮ್ಮ ಏನ್ ಹೇಳ್ತಾರ, ಜಸ ದಿಸ್ತೈ ತಸ ನಸ್ತೈ ಮನು ಜಗ್ ಫಸ್ತೈ ಅಂತ. ಹ್ಯಾಂಗ ಕಾಣ್ತದ ಹಂಗ ಇರಂಗಿಲ್ಲ ಜಗತ್ತೆ ಮರವಿಗೆ ಬಿದ್ದದ ಅಂತ ಹೇಳ್ತಾರ ಅವರು. ಹಂಗ ಇವ್ರು ಏನಂತಾರ, ಬಸವಣ್ಣ ನಾವರೇ ಊಟಕ್ಕತ್ತ ಬಂದು ಸೇರಿದೆವು, ಕೊಳ್ಳಾಗರೆ ಬದ್ನಿಕಾಯಿ ಅದಾವು, 1,96,000 ಗಣಗಳ 63 ಮಂದಿ ಪುರಾತರಿಗೆ ಪ್ರತಿನಿತ್ಯ ನೀ ಪ್ರಸಾದ ಮಾಡಿಸ್ತಿ. ಇದೇ ಮಾತು ಖರೆ ಇತ್ತಪ್ಪ ಅಂದ್ರ ನೀ ಏನು ಮಾಡ್ತಿ ಮಾಡ ಭಗವಂತ ತಿಳ್ಕೊಂಡು ಸಾಕ್ಷಾತ್ ತಮ್ಮ ಕೊರಳಲ್ಲಿರ್ತಕ್ಕಂಥ ಅರಿವಿಯನ್ನ ಬಿಚ್ಚಿ ಆ ಬದ್ನಿಕಾಯಿಯನ್ನು ತೆಗೆದು ಕೈಯಾಗಿಡೋದ್ರೊಳ ಬಂಗಾರದ ಲಿಂಗಾಗಿ ಹೊಳಿಲಿಕ್ಕೆ ಬಂಗಾರದ ಲಿಂಗ. ಯಾಕ? ಶ್ರದ್ಧಾ, ನಂಬಿಕೆ. ನಂಬಲು ಮನವೇ ಹಂಬಲಶಿ ಕೆಡಬ್ಯಾಡ, ನಂಬಿಗೆಯ ಕಾರಣ ಸಂಬನ ಅರಮನೆ. ದೇವರನ್ನ ನಂಬಿ ಯಾರೂ ಕೆಟ್ಟಿಲ್ಲ, ದೇವರನ್ನ ಕೆಣಕಿ ಯಾರೂ ಬದುಕಿಲ್ಲ. ಅದಕ್ಕೆ ಬಂಧುಗಳೇ, ನಾವು ಏನು ನಂಬುದು ಅಂತ ಕೇಳಿದ್ರೆ ದೇವರ ಪಾದವನ್ನ ನಂಬುದು, ದೇವರ ಪಾದವನ್ನ ನಂಬುದು. ಆದ ಕಾರಣ ತಾವೆಲ್ಲ ತಾಯಿ ಭಕ್ತಾದಿಗಳು ತಾಯಿ ಪಾದ ನಂಬಿ ತಾವು ಸೇವೆ ಮಾಡ್ತಾ ಇದ್ದೀರಿ. ಈ ಸೇವೆ ಕೊನೆವರೆಗೆ ಉಳಿಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ವಿಷಯದೊಳಗ ಪಾಲ್ಗೊಳ್ಳೋಣ. ನಿನ್ನಿನ ದಿವಸ ಮಾಶುದ್ಧನ ತೊಟ್ಟಿಲವನ್ನ ಹಾಕಿ 13 ದಿವಸದ ಕಂದ ತಂದಿ ಬಂಧನವನ್ನ ಬಿಡಿಸಿದ ಅಂತಕ್ಕಂಥದ್ದು ಕೇಳಿಕೊಂಡು ಬಂದ್ರಿ. ನಾವು ಪುರಾಣ ಯಾವ್ದು ಹಚ್ಚಿದೇವ್ರಿ? ಯಾವುದು ಗೊತ್ತಾಳಿ ನೀರು ಹೇಳು. ಮಾಶುದ್ಧ ಶಿವಯೋಗಿ ಪುರಾಣವನ್ನು ಹಚ್ಚಿದೇವು. ಒಬ್ರು ಮಾತಾಡ್ಬೇಕು, ನೀವು ಹಿಂಗೆ ಅಪ್ಕೋತ್ರಿ ಆಗಲ್ಲ. ಒಳಗೊಂದೊಂದು ಶಬ್ದ ಮಾತಾಡಿದ್ರಿ ಅಂದ್ರೆ ನನಗೆ ಹೌಸ್ ಆಗ್ತದೆ. ಎಲ್ಲಿ ಬಂಧುಗಳೇ, ಶಿವಯೋಗಿ ಮಾಶುದ್ಧನ ಪುರಾಣ ಹಚ್ಚಿದ್ದೀವಿ. ಮಾಶುದ್ಧನ ತೊಟ್ಟಲೆ ಹಾಕಿದ್ದೀರಿ, ನಾಮಕರಣ ಮಾಡಿದ್ದಾರೆ. ನೆರಮನಿ ಹೊರಮನಿ ಬಾಲ್ಯಾರ ಬಂದು ಮಾಶುದ್ಧ ಮಾದಣ್ಣ ಮಾಧವಲಿಂಗ ಅಂತ ಹೇಳಿ ನಾಮಕರಣ ಮಾಡಿದರು. 13 ದಿವಸದ ಕಂದ ಹಲಸಂಗಿಯ ಸಂಸ್ಥಾನಕ್ಕೆ ಹೋಗಿ ತಂದಿ ಬಂಧನವನ್ನು ಬಿಡಿಸಿದ. ನಿನ್ನೆ ಕೇಳ್ಕೊಂಡು ಬಂದಿರಿ. ಅದೇ ರೀತಿ ಮಾದಣ್ಣ
ಬಾಲಮಾಶುದ್ಧ ಬಾಲಮಾದಣ್ಣ ಸಣ್ಣ ಕಂದ ತೊಟ್ಟಿಲೊಳಗ ಆಡಾವ ತಂದಿ ಬಂದನ ಬಿಡಿಸಿ ಬಂದಾವ ಹರನೇ ತಾನು ಗುರುವಾಗಿ ಬಂದಾವ. ಹಂಗ ಮುಂದೆ ಒಂದು ಕಾಲದಲ್ಲಿ ಏನ್ ಮಾಡ್ತಾನ ಮಾಶುದ್ಧ ಅಂತ ಹೇಳಿ ಕೇಳಿದ್ರೆ ಅವನು ಉಮ್ರಜ ಗ್ರಾಮಕ್ಕ ಅಲ್ಲೇ ಉಮ್ರಜ ಗ್ರಾಮದ ಭೀಮಾ ನದಿ ದಂಡೆಯ ಮೇಲೆ ಸದಾವ ಕಾಲಗಳನ್ನ ಮುಂದೆ ಬೆಳಿತಾ 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 5-6 ವರ್ಷದ ಬಾಲಕ 8-10 ವರ್ಷ ನಾವು ಕಾಣವ. 4-5 ವರ್ಷದ ಮಗ ಆದ ಮುಂದೆ ಬೆಳೀತಾ ಒಂದು ಕಾಲದಲ್ಲಿ 4-5 ವರ್ಷದ ಮಗ ಉಮ್ರಜ ಭೀಮಾ ನದಿ ದಂಡೆ ಮೇಲೆ ಏನ್ ಮಾಡ್ತಾನಂತ ಕೇಳಿದ್ರೆ ಅಲ್ಲಿ ಒಂದು 7 ಹೆಡಿಯ ಸರ್ಪ 7 ಹೆಡಿಯ ಸರ್ಪ ದಿವಸ ಏನ್ ಮಾಡ್ತಿತ್ತು ಅಂತ ಕೇಳಿದ್ರೆ ಅದು ಕಲ್ಲಾಗಿ ಬಿದ್ದು ಬಿಡ್ತಿತ್ತು. ರಾತ್ರಿ ಎದ್ದತಪ್ಪ ಅಂದ್ರೆ ಊರಾನ ಜನಕ್ಕ ದನಕ್ಕ ಮಂದಿಗೆ ತ್ರಾಸ ಕೊಡ್ತಿತ್ತು. ಏನು ಸರ್ಪ ತ್ರಾಸ ಕೊಡ್ಲಕತ್ತಾನ. ಇವ ಬಾಲಮಾಶುದ್ಧ ಅಲ್ಲಿ ಹೋಗ್ತಾನ, ಖಿಲಾರ ಮೈಸುತ್ತ ಹೋಗ್ತಾನ. 5 ವರ್ಷದ ಬಾಲಕ ಗೆಳೆಯ ಗುಜ್ಜಣ್ಣನ ಜೊತೆಗೆ ಹೋಗ್ತಾ ಇದ್ದಾನ. ಗುಜ್ಜನ್ ಅಂತಕ್ಕಂಥ ಅವನ ಗೆಳೆಯ ಅವನ ಜೊತೆಗೆ ಖಿಲಾರ ಮೈಸುತ್ತ ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲಿ ಏನಂತ ಕೇಳಿದ್ರೆ ಊರಾನ ಜನ ಎಲ್ಲಾರು ಮಾತಾಡ್ತಾರ, ಏನಪ್ಪಾ ಈ ನಾಗರ ಹಾವಿನ ಕಾಟ, ಎಷ್ಟು ಬ್ಯಾಸರ ಆಗ್ಯದ ಈ ಹಾವಿನ ಕಾಟ, ನಮಗ ಏನ್ ಮಾಡುದು, ಇದ್ರ ಬಂದನ್ ನಮ್ಮ ಇದರಿಂದ ಯಾವಾಗ ನಾವು ಹೊರಗಡೆ ಬೀಳ್ತೇವೆ ಅಂತೇಳಿ ಸದಾ ಚಿಂತೆ ಒಳಗಿತ್ತು ಮಂದಿ ಎಲ್ಲ. ಇದು ಮಾಶುದ್ಧನ ಕಿವಿಗೆ ಬಿತ್ತು, ಬಾಲ ಮಾಶುದ್ಧನ ಕಿವಿಗೆ. ಅವಾತಾನ ಹಿಂಗ ಜನಕ ದನಕ ತ್ರಾಸ ಕೊಡ್ಲಕ್ಕತ್ತದ ಅಂದ ಬಳಕ ಏನಾದ್ರೂ ಮಾಡಿ ಇದಕ್ಕೆ ಉಪಾಯ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾ ಅಂತ ಕೇಳಿದ್ರೆ ಒಂದು ದಿವಸ ಮಧ್ಯರಾತ್ರಿ ಒಳಗ 12 ಗಂಟೆ ಸಮಯ ಆಗ್ಯದ. 12 ಗಂಟೆ ಸಮಯ ಆಗ್ಯದ. ಮಾಶುದ್ಧ ಏನ್ ಮಾಡ್ದಂತ ಕೇಳಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾನ ನದಿ ದಂಡೆ ಮೇಲೆ. ಕಂಟಿ ಒಳಗ ಅಕ್ರಾಳ ವಿಕರಾಳ ರೂಪ ತಾಳಿಕೊಂಡು ಹಾವ ಮನ್ಕೊಂಡು ಬಿಟ್ಟದ. 7 ಹೆಡಿ ಸರ್ಪ. ಇದನ್ನು ನೋಡಿದ ಮಾಶುದ್ಧ ತನ್ನ ದನಕ ತ್ರಾಸು ಕೊಡುವೆ, ನೀನು ಭಕ್ತರ ಬಂಧನ ಬಿಡಿಸುವ ಸಲುವಾಗಿ ನಾನು ಬಂದಿದ್ದೇನೆ, ನೀನು ಜನಕ ತ್ರಾಸು ಕೊಡ್ತಿ ಅಂದ ಬಳಕ ನಿನ್ನ ಹೇಗೆ ಬಿಡಬಾರದು ಎಂದು ತಿಳಿದುಕೊಂಡು ಗಾಢ ಮನ್ಕೊಂಡಿರ್ತಕ್ಕಂಥ ನಾಗರ ಹಾವಿಗೆ ಏನ್ ಮಾಡ್ತಾನಂತ ಕೇಳಿದ್ರೆ ಮಾಶುದ್ಧ ಹೋಗಿ ತನ್ನ ಎಡಗಾಲಿದಿಂದ ಅದರ ತಲೆ ಮೇಲೆ ಕಾಲನ್ನು ಕೊಟ್ಟು ತಿರುವಿ ಚಾರ್ಚಿ ಭೀಮಾ ನದಿ ಒಳಗೆ ಒಗೆದು ಬಿಟ್ಟು ಬಂದು ಭೀಮಾ ನದಿ ಹೋಗಿತಾನ. ಅಲ್ಲೇ ಸೊಳ್ಳಿ ಹೊಡೆದ ಹಾವ ಅಲ್ಲೇ ಆಯ್ಕೆ ಆಯ್ತು. ಅಲ್ಲಿ ಹಿಂದ ಅದಕ್ಕ ಮಾದಣ್ಣಂದ ಇದಕ್ಕೆ ಹೇಗೆ ಒಗದಿನ ಬಳಕ ಬಿಡಬಾರ್ದು, ಒಂದು ನಾಮಾಂಕಿತ ಉಳಿಲಿ ಅಂತ ನಾಗರ ಮಡವ ಅಂತೇಳಿ ಹೆಸರು ಹೊತ್ತು ಬಂದು. ಯಾರು ಮಾದಣ್ಣ? ಸೋಮಲಿಂಗ ಪರಮಾತ್ಮ. ಅದಕ್ಕೆ ಹೇಳ್ತಾರ ನೋಡು, ಮಾದನಾಗಿ ಬಂದಿದೆ ಹುಟ್ಟಿ ಸೋಮಲಿಂಗನ ಅವತಾರ ತೊಟ್ಟಿ, ಮಾದನಾಗಿ ಬಂದಿದೆ ಹುಟ್ಟಿ ಸೋಮಲಿಂಗನ ಅವತಾರ ತೊಟ್ಟಿ, ನಂಬಿದ ಭಕ್ತರಿಗೆ ಉದ್ಧಾರ ಮಾಡಿ ಬಿಟ್ಟಿ, ಮಾದನಾಗಿ ಬಂದಿದೆ ಹುಟ್ಟಿ ಮಾದನಾಗಿ. ಜೈ ಗುರು. ಜವಗಣಕನವ ಒಂದೇ ನಿಷ್ಠೆ ಅವರ ಹೊಟ್ಟಿಲೆ ಬಂದಿದೆ ಹುಟ್ಟಿ,
ವರ್ಷದ ಕಂದ 4-5 ವರ್ಷದ ಕಂದ ಕಿಲ್ಲಾರ ಕಾಯುತ್ತ ಹೊಂಟ ಬಿಟ್ಟೆ ಮಾದನಾಗಿ ಬಂದಿದೆ ಹೊಟ್ಟೆ ಗುಜಂದ್ರನ್ ದೋಸ್ತಿ ಕಟ್ಟಿ ಗೆಳೆಯ ಗುಜಂದ್ರನ್ ದೋಸ್ತಿ ಕಟ್ಟಿ ಕಿಲ್ಲಾರಗಳನ್ನ ಮೈಸುತ್ತ ಹೊಂಟಿ ಗೆಳೆಯ ಗುಜಂದ್ರನ್ ದೋಸ್ತಿ ಕಟ್ಟಿ ಕಿಲ್ಲಾರಗಳನ್ನ ಮೈಸುತ್ತ ಆಗ ಗೆಳೆಯ ಗುಜಂದ್ರನ್ ದೋಸ್ತಿ ಕಟ್ಟಿ ಕಿಲ್ಲಾರಗಳನ್ನ ಮೈಸುತ್ತ ಹೊಂಟಿ ಮಾದುಲಿಂಗನ ಮಹಿಮ ತಿಳಿದಿಲ್ಲ ಮಾದುಲಿಂಗನ ಮಹಿಮ ತಿಳಿದಿಲ್ಲ ರಾತ್ರಿ ಬರಕ ಎದ್ದ ಹೊಂಟಿ ಮಾದನಾಗಿ ಬಂದಿದ್ದ ಹೌದು ಧ್ಯಾನ ಮಾಡುತ್ತ ಹೊಂಟಿ ಓಂ ನಮಃ ಶಿವಾಯ ಗುರುವಿನ ಧ್ಯಾನ ಮಾಡುತ್ತ ಹೊಂಟಿ ವಸ್ತಿ ಹೊಡೆದಿದಿ ಉಂಬಳ್ಯ ನಟ್ಟಿ ಊರನ ಜನ ಓಡುತ್ತ ಬಂದು ಊರನ ಜನ ಓಡುತ್ತ ಬಂದು ಮಾದುಲಿಂಗಗ ಆಗ್ಯಾರ ಭೆಟ್ಟಿ ಮಾದನಾಗಿ ಬಂದಿದೆ ಹುಟ್ಟಿ ನಮಗೆ ಸರ್ಪ ಬಹಳ ತ್ರಾಸು ಕೊಡುತ್ತದೆ ಅದಕ್ಕೆ ಏನರೇ ಮಾಡಿ ನಮ್ಮ ಬಂಧನ ಬಿಡಿಸು ಅಂತ ಇದ್ದಾರೆ ದೇವರ ಮುಂದೆ ಹೇಳ್ಯಾರ ಗಟ್ಟಿ ಸರ್ಪೊಂದು ಬಂದದ ಹುಟ್ಟಿ ಜನಕ ದನಕ ತ್ರಾಸ ಕೊಡುತ್ತದ ಜನಕ ದನಕ ತ್ರಾಸ ಕೊಡುತ್ತದ ಅದನ್ನ ಬರ್ಲಾರ್ದಂಗ ಮಾಡಪ್ಪ ಹುಟ್ಟಿ ಮಾದನಾಗಿ ಬಂದಿದೆವು ಸರ್ಪ ಎದ್ದು ಹೊಂಟಿದ್ದ ಹುಟ್ಟಿ ಮಾದುಲಿಂಗನ ಕಾಲಿಗೆ ತಟ್ಟಿ ಭರನೆ ಹೋಗ್ತಾ ಇದ್ದದ ಸರ್ಪ ಮಾದನ ತಾನ ಇದನ್ನ ಹೀಗೆ ಬಿಡಬಾರದು ಇನ್ನು ಇದನ್ನ ನಾಮವನ್ನು ಉಳಿಸಬೇಕಂತ ತಿಳ್ಕೊಂಡು ಹಾರಿಸಿ ಹೋಗಿತ್ತ ಅಂದ್ರೆ ಹ್ಯಾಂಗೆ ಸರ್ಪ ಎದ್ದು ಹೊಂಟಿದ್ದ ಹುಟ್ಟಿ ಮಾದುಲಿಂಗನ ಕಾಲಿಗೆ ತಟ್ಟಿ ಸರ್ಪ ಎಡಗಾಲಿಲಿ ಜಾಡಿಸಿ ಒಗದು ಎಡಗಾಲಿಲಿ ಜಾಡಿಸಿ ಒಗದು ಭೀಮಾ ಹೊಳ್ಯಾಗ ನೂಕಿ ಬಿಟ್ಟಿ ಮಾದನಾಗಿ ಬಂದಿದೆ ಹುಟ್ಟಿ ನಾಗೇಶ್ ಮಾಡುವಂತ ಹೆಸರು ಇಟ್ಟಿ ಅಲ್ಲಿ ಭಕ್ತರಲ್ಲಿ ಆನಂದ ಹುಟ್ಟಿ ನಾಗೇಶ್ ಮಾಡುವಂತ ಹೆಸರು ಇಟ್ಟಿ ಭಕ್ತರಲ್ಲಿ ಆನಂದ ಹುಟ್ಟಿ ಮಾದುಲಿಂಗನ ಮಹಿಮ ತಿಳಿದಿಲ್ಲ ಮಾದುಲಿಂಗನ ಮಹಿಮ ತಿಳಿದಿಲ್ಲ ಭಕ್ತರ ಬಂಧನ ಬಿಡಸಿ ಬಿಟ್ಟಿ ಮಾದನಾಗಿ ಬಂದಿದೆ ಹುಟ್ಟಿ ಪಾರ್ವತಿ ಪತಿ ಶಿವ ಹರ ಹರ
ಅಲ್ಲಿ ಭಕ್ತರಿಗೆ ಬಂಧನವನ್ನು ಬಿಡಿಸಿ ಮುಕ್ತ ಮಾಡಿತ್ತು ಅಂತಕ್ಕಂಥ ಮಾತನ್ನ ಮಾಧುಲಿಂಗ ಅಲ್ಲಿ ಪವಾಡಗಳನ್ನ ಮಾಡಿ ತೋರಿಸ್ತಾನೆ. ಬಂಧುಗಳೇ, ಪವಾಡಗಳನ್ನ ಮಾಡಿ ತೋರಿಸ್ತಾನೆ. ಮುಂದೆ ಕೆಲವೊಂದು ಕಾಲದ ನಂತರ ಮಾಧುಲಿಂಗ ಹೀಗೆ ದಿನ 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 ಬೆಳೆಯುತ್ತ ತಾಯಿ ತಂದೆ ಪ್ರೇಮ ಹೆಚ್ಚಾಗ್ಲಕತ್ತು. ಯಾಕ? ಅವತಾರಿ ಪುರುಷ ಹುಟ್ಟಿ ಬಂದಿದ್ದ. ಮಕ್ಕಳು ನೋಡ್ರಿ, ಮನೆ ಒಳಗೆ ಶಾನೆ ಇದ್ದು ಅಂದ್ರೆ ಮೋಹ ಬಹಳ ಆಗ್ತದೆ. ಹಾಗೇ ಯಾರಿಗೆ ಮೋಹ ಆಗ್ಲಕತ್ತ ಕೇಳಿ? ಖಣಬಾಯಿಗೆ ಮೋಹ, ಜಬಗೊಂಡ ಗೌಡಗ ಮೋಹ. ಯಾಕಂದ್ರೆ ಮಕ್ಕಳ ಮೇಲಿನ ಪ್ರೀತಿ ಹೆಚ್ಚಾಗ್ಲಕತ್ತು. 6-7 ವರ್ಷದ ಮಾಶಿದ್ದ ಜಬಗೊಂಡ ಗೌಡ ಹೇಳ್ತಾ ಇದ್ದಾನ ಖಣಬಾಯಿಗೆ, ಕಣ್ಣು, ನಮ್ಮ ಮಗನಾಗಿರ್ತಕ್ಕಂಥ ಮಾಶಿದ್ದ ಬೆಳೆದು ದೊಡ್ಡವನಾಗಿದ್ದಾನೆ. ಅಮ್ಮೋಗ ಸಿದ್ಧಗ ಕೊಟ್ಟ ಮಾತಿನಂತೆ ನಾವು ಒಯ್ದು ಮೆಟ್ಟಿಗುಡ್ಡಕ್ಕೆ ಬಿಡಬೇಕಾಗ್ಯದ ಮಾಶಿದ್ದನ. ನಡೆ ಹೋಗೋಣ ಅಂತ ಇದ್ದಾನೆ. ನಡೆ ಹೋಗೋಣ. ಅವಾಗ ಕನಬಾಯಿ ಮಗನ ಮೋಹದೊಳಗ ಅಂತಾಳ, ರೀ ಏನ್ರಿ ಈಗಿನ 7 ವರ್ಷ ನಾವ್ ಅದಾನ, ಸಣ್ಣವದಾನ, ಇನ್ನೊಂದು 4-2 ವರ್ಷ ಇರ್ಲಿ, ಒಯ್ದು ಬಿಡುದ್ರಾಗ ಏನದ, ಬಿಡ್ಲಾಕ ಆದಿತ್ತಳಂತ ಅಂತ ಇದ್ದಾಳೆ. ಬಿಡ್ಲಾಕ ಆದಿತ್ತಳ, ಯಾಕೆ ಇಷ್ಟು ಗಡಬಡಿ ಮಾಡ್ಲಕತ್ತೀರಿ, ಹೋಗ್ಲಿ ಇನ್ನೊಂದು ಥೋಡೆ ದಿವಸ ಅಂತ ಇದ್ದಾಳೆ. ಅವಾಗ ಮಾಶಿದ ಹುಟ್ಟಿ 7 ವರ್ಷನವ ಆದ್ರೂ ಕೂಡ ಆ ತಾಯಿಯ ಮೋಹ ಬಹಳ ಮಗನ ಮೇಲೆ ಪ್ರೀತಿ ವಾತ್ಸಲ್ಯದಿಂದ ಸದಾವ ಕಾಲ ಕಾಡತಿತ್ತು, ಸದಾವ ಕಾಲ ಕಾಡತಿತ್ತು. ಬಂದು ತ್ರಿಕಾಲ ಜ್ಞಾನಿ ಅಮೋಘಿಸಿದಂತಾನ, ನಾನು ಜಬಗೊಂಡ ಗೌಡಿಗೆ ಹೇಳಿದ್ದೇನೆ, ಮೊದಲಿನ ಮಗನ ಬಿಡಬೇಕಂತ ಹೇಳಿದ್ರು ಸಹಿತ ಇವರು ಮಾತಾಡ್ತಿರ್ತಕ್ಕಂಥ ಮುತ್ಯ ಅಮೋಘಿಸಿದ ಕುಂತಲಿ ಅಂತ ಇದ್ದಾನೆ. ಇನ್ನ ಇವರು ತಂದು ಬಿಡುವಂಗ ಕಾಣುವಂಗಿಲ್ಲ. ಇನ್ನ ನಾನಿಲ್ಲಿ ಇರದಬಾರ್ದಂತ ತಿಳ್ಕೊಂಡು ಜಂಗಮ ವೇಷ ಧಾರಣ ಮಾಡಿಕೊಂಡು ಗೊಳಗಿಯಲ್ಲಿ ಖಣಬಾಯಿ ಏನ್ ಮಾಡ್ತಾಳಂತ ಕೇಳಿದ್ರ, ಮನಿಯೊಳಗ ಅಕ್ಕಿ ಹಸನ ಮಾಡ್ಕೋತ ಕೂತಿರ್ತಾಳ. ಅಕ್ಕಿ ಹಸನ ಮಾಡ್ಕೋತ ಕೂತಿರ್ತಾಳ. ಅವಾಗ ಏನ್ ಮಾಡ್ತಾ ಅಂತ ಕೇಳಿದ್ರೆ, ತಂದಿನಾದ ಅಮೋಘಿಸಿದ್ದ, ನಾಡಗೌಡ ಅಮೋಘಿಸಿದ್ದ, ಋಷಿ ಅಮೋಘಿಸಿದ್ದ, ತ್ರಿಕಾಲ ಜ್ಞಾನಿ ಅಂಶದ ಮುತ್ಯ ಜಂಗಮ ವೇಷ ಧಾರಣ ಮಾಡಿಕೊಂಡು ಬರ್ತಾ ಇದ್ದಾನ. ಬಂಧುಗಳು, ಜಂಗಮ ವೇಷ ಧಾರಣ ಮಾಡಿಕೊಂಡು ಬಂದ ಕ್ಷಣಕ್ಕ ಕನಬಾಯಿ ಅಕ್ಕಿ ಹಸನ ಮಾಡುತ್ತ ಕುಳಿತಿರ್ತಾಳ. ಭವಂತಿ ಭಿಕ್ಷಾಂದೆ ಎಂದವ. ನೋಡ್ರಿ, ಅವತಾರ ಎಂತ ಧಾರಣ ಮಾಡ್ಯಾನ, ಜಂಗಮ ವೇಷ ಧಾರಣ ಮಾಡಿದ್ದಾನ. ಮಾಡಿ ಜಬಗೊಂಡ ಗೌಡನ ಮನಿ ಎದುರುಗಡೆ ನಿತ್ತಗಿರಿ ಭವತಿ ಭಿಕ್ಷಾಂದೆ ಎಂದ. ಅವಾಗ ಏನಾಗ್ತದ ಕೇಳಿದ್ರ, ಕನಬಾಯಿ ಅಂತಾಳ, ನನಗ ನಿನಗ ಭಿಕ್ಷಾ ನೀಡ್ಲಿಕ್ಕೆ ಸಹಿತ ಟೈಮ್ ಇಲ್ಲ, ಸೌಡಿಲ್ಲ. ಸ್ವಾಮಿ, ನೀವು ಬೇಕಾದ್ರೆ ಮುಂದಿನ ಮನೆಗೆ ಹೋಗಬಹುದು, ನನಗೆ ಕೆಲಸ ಬಹಳ ಇದೆ ಅಂತ ಇಲ್ಲ. ಅವಾಗ ಮುತ್ಯಾತನ ಇನ್ನಾನು ಸ್ವಲ್ಪ ಮರಿವಿನೊಳಗಿದ್ದಾರ ತಿಳ್ಕೊಂಡು ತನ್ನ ಭಂಡಾರ ಚೀಲದೊಳಗಿರ್ತಕ್ಕಂಥ ಭಂಡಾರವನ್ನು ತೆಗೆದು ಹೊರಸಲ್ ಮೇಲೆ ಇಟ್ಕಿರಿಂದ ನದಿ ಕಡೆಗೆ ಹೋಗ್ತಾ ಇದ್ದ. ಹೊಳೆ ಕಡೆ ಹೋಗ್ತಾ ಇದ್ದಾನ. ಅವಾಗ ಭಂಡಾರ ಗುರುತ ಹೊರಸಲ್ ಮೇಲೆ ಅಲ್ಲಿ ನದಿ ಕಡೆ ಹೋಗಿರಿಂದ ಹೊಳಿ ಒಳಗ, ಭೀಮಾ ಹೊಳಿ ಒಳಗ ಜಲದ್ಯಾರು ಜಕನ್ಯಾರು ಎಲ್ಲ ಹೊಳಿ ಒಳಗೆ ಇದ್ರು. ಅಲ್ಲಿ ಋಷಿ ಬಂದಿದ್ದನ್ನು ನೋಡ್ಕಿಂತ ತಕ್ಷಣನೇ ಪ್ರತ್ಯಕ್ಷ ಆಗಿ ಅಂತ ಇದ್ದಾರೆ, ಅಪ್ಪ ಇಲ್ಲಿ ಏಕೆ ಬಂದಿರವಿ ನೀವು ಅಂತ ಕೇಳಿದಾಗ ಅವಾಗ ಅಮೋಘಿಸಿದ ಮುತ್ಯ ಅವರಿಗೆ ತಿಳಿಸಿಕೊಡ್ತಾ ಇದ್ದಾನ. ಹೇಳ್ತಾನ, ಜಲದಾರಿ ಜಕನ್ಯಾರಿ ಹೇಳ್ತಾ ಇದ್ದಾನ, ಮಹಾಸಿದ್ಧ ಖಿಲಾರವನ್ನು ಮೈಸೂತ ಸದಾವ ಕಾಲ ಇದೇ ಭೀಮಾ ನದಿ ದಂಡೆ ಮೇಲೆ ತಿರುಗಾಡ್ತಿರ್ತಾನ. ನೀವು ಏನ್ ಮಾಡ್ರಿ ಅಂತ ಕೇಳಿದ್ರ, ಕಾರುಣಿ ಹೊಣ್ಣು ಈ ದಿವಸ ಮಾಶಿದ್ದ
ಗೂಳಿಗಳನ್ನ ತೊಳಿಲಾಕ ಖಿಲಾರಗಳನ್ನ ತೊಳಿಲಾಕ ಇಲ್ಲಿ ಬರ್ತಾ ಇದ್ದಾನ. ಆವಾಗ ನೀವು ಏನ್ ಮಾಡಬೇಕು ಅಂತ ಕೇಳಿದ್ರೆ ಆ ಮಾಸಿದನನ್ನ ಹಿಡಿಕೊಂಡು ಬಿಡಬೇಕು ಅಂತ ಹೇಳಿದ. ಮುತ್ಯಾನ ಹೇಳಿದಂತೆ ಆಯ್ತು ಅಪ್ಪ, ನಾವು ಪಾಲಿಸ್ತೇವೆ ಅಂತ ತಿಳ್ಕೊಂಡು ಆ ಜಲದ್ಯಾರ ಜಕನ್ಯಾರಿಗೆ ಸೂಚನೆಯನ್ನು ಕೊಟ್ಟು ಅವ್ರಿಗೆ ಮಾರ್ಗದರ್ಶನವನ್ನು ಹೇಳಿಕಿರಿಂದ ಮಶೀದ್ ಮುತ್ಯ ಹೋಗಿಬಿಡ್ತಾನ. ಬಂಧುಗಳಿಗೆ ಹೋಗಿಬಿಡ್ತಾನ. ಸಂಜೆ 7 ಆಯ್ತು. ಮಾಶಿದ್ದ ಖಿಲಾರ ಕಾಯ್ಲಕ್ಕೆ ಬಂದಿದ್ದ. ಖಿಲಾರ ಕಾಯ್ಕೊಂಡು ಮನೆಗೆ ಹೋಗ್ತಾನ. ಮನೆಗೆ ಹೋದ ಕೂಡ್ಲೇನೆ ತಾಯಿ ನಿಂತಿರ್ತಾಳ. ಯವ್ವ ಅಂದವ, ಮಗು ಯಾಕೋ ಇಷ್ಟೇಕ ಗರ್ಜನೆ ಮಾಡುತ್ತಿರುವೆ, ನಿನಗೆ ಏನಾಗ್ಯದ ಅಂತ ಕೇಳಿದ್ಲು. ಯವ್ವ, ಇವತ್ತಿನ ದಿವಸ ನಮ್ಮ ಮನೆಗೆ ಯಾರಾದ್ರೂ ಬಂದಿದ್ರ ಅಂತ ಕೇಳ್ದ. ಹೌದಪ್ಪ, ಬಂದಿದ್ರು. ಕಂಬಳಿ ಧಾರಿ ಒಡೆಯ ಹೆಗಲಿಗೆ ಭಂಡಾರ ಚೀಲ, ಹೆಗಲಿ ಮೇಲೆ ಕಂಬಳಿ ಜಾಡಿ, ಕ್ಯಾವಿ ಬಟ್ಟೆಯನ್ನು ತೊಟ್ಟಿದ್ದ ಭಿಕ್ಷಾಂದೇಯಿ ಅಂದ ಅಂತ ಹೇಳಿದ್ರು. ಇವ ಭಿಕ್ಷಾ ನೀಡಿದೆ ಅಂತ ಕೇಳ್ದವ. ಭಿಕ್ಷಾ ನೀಡಿದೆ ಅತ್ತಾಳ. ಇಲ್ಲಪ್ಪ, ನಾನು ಭಿಕ್ಷಾ ನೀಡಿಲ್ಲ, ನನ್ನ ಕೆಲಸದೊಳಗೆ ನಾ ತೊಡಕಿದ್ದೆ, ಆ ಮುಂದಿನ ಮನೆಗೆ ಹೋಗು ಅಂತ ಹೇಳಿದ್ದೀನಿ ಅಂದಳು. ಇಷ್ಟು ಹೇಳಿದ್ರು ಛೇ ಛೇ ಏನು ತಪ್ಪು ಮಾಡಿದಿ ತಾಯಿ ಅಂತ ಇದ್ದಾನ ಮಾಶಿದ್ದ. ಏನು ತಪ್ಪು ಮಾಡಿದೆ? ಇಲ್ಲಿವರೆಗೆ ಬಂದಿದ್ದಲ್ಲ ನನ್ನ ತಂದೆ, ಅವನು ಗುರುತಾಗಲಿಲ್ಲ ನಿನಗೆ, ಅವನಿಗೆ ಭಿಕ್ಷಾ ಯಾಕೆ ನೀಡಲಿಲ್ಲ ತಾಯಿ ಅಂತ ಹೇಳಿ ತಿಳ್ಕೊಂಡು ತಾಯಿಗೆ ತಿರಸ್ಕಾರ ಮಾಡಿದ. ಹೊರಸೊಲೆ ಮೇಲಿರ್ತಕ್ಕಂಥ ಭಂಡಾರ ಗುರುತು ಹಿಡ್ದ ಮಾಶಿದ್ದ. ಯವ್ವ, ಮನಿತಾನ ಬಂದವರಿಗೆ ತುತ್ತ ಅನ್ನ ನೀಡುವಂತ ಭಾಗ್ಯ ನಿನಗೆ ದೊರಕಲಿಲ್ಲವೇ? ನಿನ್ನ ಮನುಷ್ಯನಲ್ಲಿ ಇಷ್ಟೇಗೆ ಕೂರಿ ಭಾವನಾ ಬಂದಿತ್ತು, ಇಷ್ಟೇಗೆ ಗುಣ ನಿನ್ನಲ್ಲಿ ಕೆಟ್ಟ ಬಂದಿದ್ದು ತಾಯಿ. ನೀವೊಂದು ತುತ್ತ ಅನ್ನ ಆ ಜಂಗಮಗೆ, ಆ ನನ್ನ ತಂದೆಗೆ ನೀಡಿದ್ರೆ ಉಂಡು ಸಮಾಧಾನ ಆಗಿ ಹೋಗ್ತಾ ಇದ್ದ. ಅದು ನಿನ್ನಲ್ಲಿ ಕಟುಕ ಗುಣ ಯಾಕೆ ಬತ್ತ ತಾಯಿ ಅಂತೇಳಿ ತಾಯಿಗೆ ತಿರಸ್ಕಾರ ಮಾಡ್ತಾ ಇದ್ದಾನೆ. ಮರ್ದು ನಾನೇ ಮರು ದಿವಸೆ ಕಾರುಣಿ ಹಬ್ಬ, ಹಣ್ಣುಗ್ಗಿ ದಿನ ಮಾದಣ್ಣ ಎಲ್ಲ ಕಿಲಾರಗಳನ್ನು ಹೊಡೆದುಕೊಂಡು ಹೋಗಿಬಿಡ್ತಾನೆ. ಬಂಧುಗಳಿಗೆ ಕಿಲಾರ ಪ್ರತಿನಿತ್ಯ ಹೇಗೆ ಒಯ್ತಿದ್ದೋ ಆ ಕಿಲಾರಗಳನ್ನು ಹೊಡ್ಕೊಂಡು ಹೋಗಿಬಿಡ್ತಾನೆ. ಹೊಡ್ಕೊಂಡು ಹೋದ, ಕಿಲಾರಗಳನ್ನು ಹೊಡ್ಕೊಂಡು ಹೋದ. ಎಲ್ಲ ಕಿಲಾರಗಳ ಮೈ ತೊಳಿಬೇಕತ್ತ ಭೀಮಾ ನದಿ ದಂಡಿ ಮೇಲೆ ನಿಲ್ಲಿಸದ. ಅದರ ಒಳಗೆ 16 ಎಂಬು ಗೂಳಿ, ಮದ ಏರಿದ ಗೂಳಿ, ಅದು ಎಲ್ಲಿ ಸಿಗೋಲಾಯ್ತು. ಅದನ್ನ ಮಾಶಿದ ಬೆನ್ನು ಹತ್ತಿ ತುಡುಕಾಡಿ 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 ಆ ಗೂಳಿಯನ್ನು ಹಿಡಿದು ನೀರೊಳಗ ಹಾಕಿಬಿಟ್ಟ. ನೀರೊಳಗೆ ಹಾಕದ. ಆ ಗೂಳಿಯನ್ನು ಮೈ ತೊಳೆಯುವ ಸಮಯದಲ್ಲಿ ಅಂಶದ ಮುದ್ದೆ ಹೇಳಿ ಬಂದಿದ್ದ. ಮೊದಲಿಗೆ ಜಲದ್ಯಾರ ಜಕನ್ಯಾರಿಗೆಲ್ಲ ಸೂಚನೆ ಕೊಟ್ಟಿದ್ದ. ಎಲ್ಲಿ ನೀರಿನ ಮಡುವಿನೊಳಗ ಹೋದೋ ಮಾಸಿದ್ದ ಗೂಳಿ ಮೈ ತೊಳಿಲಾಕತ್ತೇಳಿ ಅಲ್ಲೇ ಮಾದುಲಿಂಗ ಐಕ್ಯ ಆಗಿಬಿಟ್ಟ. ಐಕ್ಯ ಮಾಡಿಕೊಂಡು ಬಿಟ್ರು ಬಂಧುಗಳೇ, ಐಕ್ಯ ಮಾಡಿಕೊಂಡು ಬಿಟ್ರು. ಐಕ್ಯ ಮಾಡಿಕೊಂಡು ಬಿಟ್ರು. ನೀರುವಳಿಗೆ ಐಕ್ಯನಾದ. ತಾಸು ಹೋಯ್ತು, 2 ತಾಸು ಹೋಯ್ತು, 1 ದಿವಸ ಹೋಯ್ತು. ಮಾದನ್ನ ಮ್ಯಾಲ ಬರಲಿಲ್ಲ ಬಂಧುಗಳೇ, ಮ್ಯಾಲ ಬರಲಿಲ್ಲ. 2 ದಿವಸ ಹೋಯ್ತು, ಸಂಜಿಕ್ ಮನೆಗೆ ಹೋಗಲಿಲ್ಲ. ಮನ್ಯಾಗಿರ್ತಕ್ಕಂಥ ಖನಬಾಯಿ ಎತ್ತಾಳ. ಕಂದ ಯಾವಾಗ ಮುಂಜಾನೆ ಹೋಗ್ಯದ, ಇನ್ನಾನು ಬಂದಿಲ್ಲ. ಕಂದ ಯಾಕೆ ಇಷ್ಟು ಲೇಟ್ ಮಾಡ್ತು? ಎಲ್ಲಿ ಯಾರ ಜೋಡಿ ಹೋಯ್ತು? ಏನ್ ನೀರಾಗ ಮುಣುಗುತ್ತೋ? ಏನು ಹರಿಕೊಂಡು ಹೋಯ್ತು? ಒಂದು ಚಿಂತೆ ಇರ್ತದ ತಾಯಿಗೆ. ತಾಯಿ ಮನೆಯೊಳಗ ದುಃಖ ತುಂಬಿತು. ತಾಯಿಗೆ ದುಃಖ ತುಂಬಿತು. ಇದರ ಸುದ್ದಿಯನ್ನ ಕೇಳಿ ಮಾಶಿದ್ದ ನೀರೊಳಗ ಐಕ್ಯ ಆಗ್ಯಾನಂತ ತಿಳ್ಕೊಂಡು
ಕನಬಾಯಿಗೆ ಹೋಗಿ ಸುದ್ದಿ ಮುಟ್ತು. ಮಾಶುದ್ದಾಗ ಹುಳಿ ತೊಳಿಲಾಕ ಹೋಗಿ ನೀರಾಗೆ ಮುನಿಗ್ಯಾನ, ನೀರಾಗೆ ಹೋಗ್ಯಾನ, ನೀರಾಗೆ ಐಕ್ಯ ಆಗ್ಯಾನ. ತಾಯಿ ಅಂತಾಳ, ಮಗು ಮಾಶುದ್ದ, ನನ್ನ ಮೇಲೆ ಯಾಕ ಕೋಪಗೊಂಡೆಪ್ಪ ನೀನು? ನಾನು ನಿನಗೆ ಏನು ಮಾತನಾಡಿದ್ದೇನೆ? ನಾನು ನಿನಗೆ ಏನು ಅಂದಿಲ್ಲ, ಆಡಿಲ್ಲ, ಏನೇನು ಮಾತಾಡಿಲ್ಲ. ಬರೇ ಮರ್ತು ಕೂತಿದ್ದಕ್ಕಾಗಿ ಎಷ್ಟು ನನ್ನ ಮೇಲೆ ಕೋಪ ಆಗಿ ಹೋಗಿ ನೀರೊಳಗ ಹಾರಿದ್ಯಾ ಮಾಶುದ್ದ ಅಂತ ಹೇಳಿ ತಾಯಿ ದುಃಖ ಮಾಡ್ತಾ ಇದ್ದ. ಅಂತಾಳ, ಮಗು ಮಾದಣ್ಣ, ನೀ ಏನಾದ್ರೂ ಕೇಳಿದ್ರೆ ನಾನು ಕೊಡ್ತಿದ್ನಪ್ಪ, ನೀ ಏನಾದ್ರೂ ಬೇಡಿದ್ರೆ ನಿನಗೆ ಕೊಡ್ತಿದ್ನಿ. ನೀ ನನ್ನ ಮೇಲೆ ಕೋಪ ಆಗಿ ಯಾಕೆ ಹೋಗಿ ಮಗು ಮಾಶುದ್ದ, ಎಲ್ಲಿದಿ? ಬಾರೋ ಮಾದಣ್ಣ, ಬಾರೋ ಮಾದಣ್ಣ, ಬಾರೋ ಮಾದಣ್ಣ ಅಂತೇಳಿ ತಾಯಿ ಕರಳು ಕೂಗ್ತದ್ರಿ. ಬಂದು ನಡ್ಕೋತು ಹುಡುಕ್ಯಾಡ್ಕೋತು ಬರ್ತಾಳ. ಮಗು ಅಲ್ಲಿ ಅದು, ಇಲ್ಲಿ ಅದು, ಎಲ್ಲೆಲ್ಲಿ ಅದು ಅಂತೇಳಿ ತಿಳ್ಕೊಂಡು ಎಲ್ಲಿ ನೋಡ್ತಾಳ, ಹುಬ್ಬಿಗೆ ಕೈ ಹಚ್ಚಿ ನೋಡ್ತಾಳ, ಆ ಕಾಡಿನ ಕಡೆ ನೋಡ್ತಾಳ, ಕಂದ ಕಾಣಿಸೋದಿಲ್ಲ. ಮಾದಣ್ಣ, ನೀ ನನಗೆ ಹೇಳದೆ ಹೊಂಟ ಹೋಗಿಬಿಟ್ಟಪ್ಪ, ಮನಿ ಒಳಗ ಮನಿ ಬನ ಬನ ಆಗ್ಯದ, ಬಾರೋಗು ಮಗು ಮಾಶುದ್ದ, ನಿನ್ನ ಮೇಲೆ ನಾನು ಪ್ರಾಣವನ್ನೇ ಇಟ್ಟಿದ್ದೀನಿ ಅಂತ ಇದ್ದಾಳ. ಪ್ರಾಣವನ್ನೇ ಇಟ್ಟಿದ್ದೀನಿ ಅಂತ ಇದ್ದಾಳೆ. ಅವಾಗ ಎಷ್ಟು ಕೇಳಿದ್ರು ಸಹಿತ ಮಾದಣ್ಣ ಎಲ್ಲಿ ಕಾಣಬೇಕು? ನೀರೊಳಗ ಮಾಯಾಗಿದ್ದಾನೆ. ತಾಯಿ ಒಂದೇ ಸವನು ಕೂಗುತ್ತಾಳ, ಒಂದೇ ಸವನು ಒದರ್ತಾಳ. ತಾಯಿ ಕರಳ ಕಿತ್ತಿ ಬರ್ತಾ ಇದೆ. ತಾಯಿ ಅತ್ತಾಳ, ಮಗು ಮಂದಿ ಕೈಲಿ ಅನಿಸಿಕೊಂಡು ಮಾಡಿಕೊಂಡು ನೆರಿ ಹೊರಿ ಬಾಲ್ಯಾರ ಏನಾದ್ರೂ ನಿಂದ್ಯದ ಮಾತನ್ನಾಡಿದ್ರು ಸಹಿತ ಎಲ್ಲ ಸಹಿಸಿಕೊಂಡು ನನ್ನ ಉದರದಲ್ಲಿ ಜನಿಸಿ ಬಂದಿದ್ಯಪ್ಪ ಮಾದಣ್ಣ. ನೀನು ಇವತ್ತಿನ ದಿವಸ ಹೋದ್ಯಪ್ಪ ಅಂದ್ರೆ ನಮ್ಮ ಗತಿ ಏನು? ನಮಗೆ ಮತ್ತೆ ಕೊನೆಗೆ ಅದೇ ಪಟ್ಟ ಬರುತ್ತದೆ ಮಾದಣ್ಣ. ಬಾರೋ ಮಾದು, ಬಾರೋ ಮಾದು ಅಂತ ಹೇಳಿ ಕೂಗ್ತಾ ಇದ್ದಾಳೆ. ಮಗು ಮಾದು ಲಿಂಗ ನಾನೇ ನಂದಿಲ್ಲ ಬಾರೋ, ಕೂಸ ಮಾದು ಲಿಂಗ ನಿನಗ ನಾನೇ ನಂದಿಲ್ಲ ಬಾರೋ. ಮಗು ನಾನೇ ನಂದಿಲ್ಲ ಬಾರೋ, ಪ್ರೇಮದಿಂದ ಮುಖವನ್ನು ತೋರೋ. ನಾನೇ ನಂದಿಲ್ಲ ಬಾರೋ, ಪ್ರೇಮದಿಂದ ಮುಖವನ್ನು ತೋರೋ. ಇವತ್ಯಾಕಾಗಿದೆ ಉಗ್ರೋ, ಇವತ್ಯಾಕಾಗಿದೆ ಉಗ್ರೋ, ಯಾರೇನಂದಾರ ವಾರಿಗೆ ಹುಡುಗರು. ಮಾಶುದ್ದ ನಾನೇ ನಂದಿಲ್ಲ ಬಾರೋ, ಕುಸಮಾದು ಲಿಂಗ. ಜನಸಿ ಬಂದಿದಿ ಗೋವಿಂದ ಪೋರೋ, ತಾಯಿ ತಂದೆಗೆ ಮಾಡಿದ ಉದ್ಧಾರೋ. ಜನಸಿ ಬಂದಿದಿ ಗೋವಿಂದ ಪೋರೋ, ತಾಯಿ ತಂದೆಗೆ ಮಾಡಿದ ಉದ್ಧಾರೋ. ಕಾಯುತ್ತವಾದಿ 700 ಕಿಲ್ಲರೋ, ಕಾಯುತ್ತವಾದಿ 700
ಇದ್ದಾನ ಭಾಂಡಾರೋ ಮಗು ನಾನೇ ನಂದಿಲ್ಲ ಬಾರೋ ಕುಸಮಾದು ಲಿಂಗ ನಾನೇ ನಂದಿಲ್ಲ ಬಾರೋ ತಾಯಿ ಕರೀತಾಳ ಮಾಷದ ಏನು ಅಂದಿಲ್ಲ ಬಾರೋ ಎದ್ದ ಬಾರೋ 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 ಅಂತ ಹೇಳಿ ತಾಯಿ ಕರಳ್ರಿ ಮರಳಿ ಬಂದಿತ್ತ ಸೋಮಾರೋ ಭಂಡಾರ ಮೇಲೆ ಹೋಗ್ಯದ ನೆದರೋ ಮರಳಿ ಬಂದಿತ್ತ ಸೋಮಾರೋ ಭಂಡಾರ ಮೇಲೆ ಹೋಗ್ಯದ ನೆದರೋ ಮನದಾಗಾದಿ ಆನಂದ ಸಾಗರೋ ಮನದಾಗಾದಿ ಆನಂದ ಸಾಗರೋ ಗುರುತ ಹಿಡಿದ ಹಸುವಣ ಭಂಡಾರೋ ಮಾಷಿದ್ದ ನಾನೇ ನಂದಿಲ್ಲ ಬಾರೋ ಬಂದ ಮಾದು ಲಿಂಗ ನಾನೇ ನಂದಿಲ್ಲ ಬಾ ಇವತ್ತು ಮನೆಗೆ ಬಂದವ್ರ ಯಾರೋ ಇವತ್ತ ಮನೆಗೆ ಬಂದವ್ರ ಮಾದನ ಕೇಳ್ಯಾನ ತಾಯಿಗೆ ಇದರೋ ಎಂದ ಮನೆಗೆ ಬಂದವ್ರ ಯಾರೋ ಮಾದನ ಕೇಳ್ಯಾನ ಅವ್ರಿಗೆ ಮಾಡಿದಿಲ್ಲ ನಮಸ್ಕಾರ ಅವರಿಗೆ ಮಾಡಿದಿಲ್ಲ ನಮಸ್ಕಾರ ಮಗನ ಮುಂದ ಸುರ್ಶನ ಕಣ್ಣಿರೋ ನಾನೇ ನಂದಿಲ್ಲ ಬಾರೋ ಕಂದ ಮಾದು ಲಿಂಗ ನಾನೇ ನಂದಿಲ್ಲ ಬಾರೋ ಅಂತಳ ನಾ ಎಂತ ಪಾಮರೋ ಮನಿ ತನಕ ಬಂದಿದ ದೇವರೋ ಕಣ್ಣವ ಅಂತಳ ನಾ ಎಂತ ಪಾಮರೋ ಮನಿ ತನಕ ಬಂದಿದ ದೇವರೋ ಅವನದಿಂದ ಜನ್ಮ ಉದ್ದರೋ ಅವನದಿಂದ ಜನ್ಮ ಉದ್ದರೋ ಮಗನ ಮುಂದ ಸುರ್ಶಳ ಕಣ್ಣಿರೋ ನಾನೇ ನಂದಿಲ್ಲ ಬಾರೋ ಕುಸಮಾದು ಲಿಂಗ ನಾನೇ ನಂದಿಲ್ಲ ಹಣ್ಣುಗಿ ದಿನ ಬಿಟ್ಟ ಮನಿ ಮಾರೋ ಆಳ ಮಕ್ಕಳ ತೊಳಿತಾರ ಕಿಲ್ಲಾರೋ ಹಣ್ಣುಗಿ ದಿನ ಬಿಟ್ಟ ಮನಿ ಮಾರೋ ಆಳ ಮಕ್ಕಳ ತೊಳಿತಾರ ಕಿಲ್ಲಾರೋ ಮದನ ಬಿಟ್ಟ ಗೂಳಿ ಕದನಾರೋ ಮದನ ಬಿಟ್ಟ ಗೂಳಿ ಕದನಾರೋ ನೀರಾಗ ಮುನಿಗಿ ಆಗ ದೇವರು ನೀರಿನೊಳಗೆ ಕೂತು ಮಾಯಾದ ಬಂಧುಗಳೇ ಅವಾಗತ್ತಾಳೆ ನಾನೇ ನಂದಿಲ್ಲ ಬಾರೋ ಕಂದ ಮಾದು ಕುಸಮಾದು ಮಗು ಮಾದು ಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಅವಾಗ ಕೂಗಿ ಕೂಗಿ ಕರೆದಾಗ ಹೇಳ್ತಾ ಇದ್ದಾನ ಏನೇನು ಬರಲಿಲ್ಲ ಮಾದನ್ನ ಏನೂ ಸುಳುವಾಗಲಿಲ್ಲ. ಒಂದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, ಬಂಧುಗಳೇ ಬರಲಿಲ್ಲ. ಖನವಾಯಿ ನೊಂದು ಬೆಂದು ಮನೆಗೆ ಬಂದಕಿನ ಮನ್ಕೋತಾಳ. ಮಗನ ಧ್ಯಾಸದೊಳಗ, ಮಗನ ಚಿತ್ತದೊಳಗ ಮಗು 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 ಅಂತೇಳಿ ತಿಳ್ಕೊಂಡು ಮನ್ಕೊಂಡಳು. ಮನ್ಕೊಳ್ಳೋದೊಳಗ
ಮಧ್ಯರಾತ್ರಿ ಕನಸಿನೊಳಗೆ ಬರ್ತಾನ ನೋಡ್ರಿ ಮಾದನ್ ಕನಸಿನ ಯವಾಂದವ ಯವಾಂದ ಕೂಡಲೇ ಇಟ್ಟು ತಾಯಿ ಮನಸ್ಸಿಗೆ ಆನಂದ ಆಯ್ತು. ತಾಯಿ ಎತ್ತಾಳ, ಯಪ್ಪ ಮಗು ಮಾದಣ್ಣ ಎಲ್ಲಿ ಹೋಗಿದ್ಯೋ ಅಂದಳದು ಕನಸಿನೊಳಗೆ. ಎಲ್ಲಿ ಹೋಗಿ ಯವ್ವ, ನನ್ನ ಸಲುವಾಗಿ ನೀ ಭಾಳ ದುಃಖ ಪಟ್ಟಿವ, ನನ್ನ ಸಲುವಾಗಿ ಭಾಳ ನೀ ಸಂಕಟ ಪಟ್ಟಿ, ಭಾಳ ನೀ ದುಃಖ ಪಟ್ಟಿ. ಯವ್ವ ಈಗ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಂದ. ಈಗ ಲಕ್ಷ್ಯ ಕೊಡು, ಲಕ್ಷ್ಯ ಕೊಡು. ಯವ್ವ, ನೀವು ನನ್ನ ತಂದೆಗೆ ಕರೆದಿಲ್ಲ, ಭಿಕ್ಷಾ ನೀಡಿಲ್ಲ, ಆದ ಕಾರಣ ನಾನು ನೀರವಳಿಗೆ ಐಕ್ಯನಾಗಿನಿ. ನಾನು ಸಿಗಬೇಕಾದ್ರೆ ನೀವು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಇದೇ ಭೀಮಾ ನದಿ ದಂಡೆಯ ಮೇಲೆ ಹೂವಿನ ಹಂದರವನ್ನು ಹಾಕಿ ಬಾಳೆ ಕೊಂಬಗಳನ್ನು ನಡೆಸಿ 700 ವಾಲಗಗಳನ್ನು ಕೂಡಿಸಿ ಭಂಡಾರ ಸೂರುಣಿಯನ್ನ ಮಾಡಿಕಿನ ನನ್ನ ತಂದೆ ಹೆಸರು ತಗೊಂಡು ಕರೆದ್ರೆ ನಾ ಬರ್ತೀನಿವಾ ಅಂದವ. ನೋಡ್ರಿ, ಮಾಸಿದ್ದ ಕನಿಷ್ಠನಾಗಿರ ಆಯ್ತು ಅಂತ ತಿಳ್ಕೊಂಡು ಪಟ್ನೆ ಎತ್ತರ ಆಗ್ತದ. ಎತ್ತರಾಗಿ ಎದ್ದು ನೋಡ್ತಾ, ಮಗು ಎಲ್ಲಿದೆಯೋ, ಮಗು ಎಲ್ಲಿದೆಯೋ ಅಂತ ಕಾಡಿ ನೋಡಿದಾಗ ಕಂದಿಲ್ಲ. ಕನಸಿನೊಳಗೆ ಮಾತಾಡಿರ್ತಕ್ಕಂಥ ಮಾತು ತಾಯಿಗೆ ಇದು ಸತ್ಯವಾಗಿರ್ತಕ್ಕಂಥ ಮಾತ ತಿಳ್ಕೊಂಡು ಪತಿರಾಯಿ ಹೇಳ್ತಾರ್ರಿ, ನನ್ನ ಮಗು ಮಾಸಿದ ಕನಸಿನಾಗ ಬಂದಿದ್ರಿ, ನನಗೆ ಬಹಳಷ್ಟು ನೇಮನಿಷ್ಠೆಗಳನ್ನು ಹೇಳ್ಯಾನ, ಹಾಗೆ ಮಾಡೋಣ್ರಿ ಪತಿ ದೇವ ಅಂತ ಹೇಳಿ ಕೇಳ್ಕೊಂಡಾಗ ಅಂತ ಇದ್ದಾನ, ಏ ಕಣ್ಣು, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ನೀನು ಮರ್ತು ಕೂತಿ ಮಗನ ಮೋಹಕ್ಕಾಗಿ ಇಟ್ಕೊಂಡು ಕೂತಿದಿ. ಅವ ಹ್ಯಾಗ ನಿಂದಿರ್ತಾನ, ದೇವ ಪುರುಷ ಇದ್ದಾನವ, ಜಗತ್ತ ಉದ್ಧಾರ ಮಾಡುವಂತ ಮಗು ಇದ್ದಾನ, ನಾ ಹೇಳಿದ್ರೆ ನೀ ಎಲ್ಲಿ ಕೇಳ್ತಿ, ನಡಿ ಹಾಗೆ ಮಾಡುನು ಅಂದವ. ಮುಂಜಾನೆ ಎದ್ರು ಜಾಮ ಜಳಕ ಮಾಡಿ ನೇಮನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟುಕೊಂಡು ಮಾಸಿದ ಹೇಳಿದಂತೆ ಕೇಳಿಕೊಂಡು ಎಲ್ಲರಿಗೆ ಊರ ಜನರಿಗೆ ಆಮಂತ್ರಣ ಕೊಡ್ತಾ ಇದ್ದಾರೆ. ಹೊಳೆ ದಂಡೆ ಮೇಲೆ ಬಾಳೆ ಕಂಬಗಳನ್ನು ನಡ್ಯಾಕ್ತಾರ, ಹೂವಿನ ಹಂದ್ರಗಳನ್ನು ಹಾಕ್ತಾರ, 700 ವಾಲಗ ಗರ್ಜನವನ್ನ ಮಾಡ್ತಾರ, ಭಂಡಾರ ಸೂರ್ಯವನಿಗನ್ನ ಮಾಡ್ತಾರೆ. ಭಂಡಾರ ಸೂರ್ಯವನಿಗೆ ಮಾರಿ ಗರ್ಜನ ಒಳೆ ಅರಬಟ್ಟ ಜೋರ ನಡೆದದ. ಅವಾಗ ಮಾಸಿದ್ದ ಬಾ ಅಂಥೇಳಿ ಕರಿತಾಳ. ಮಾಸಿದ್ದ ಬಾ ಅಂತ ಕರಿತಾಳ. ಅವಾಗ ಮಾಸಿದ್ದನ ಹಸ್ತ ಮೇಲೆ ಬತ್ತು ತಾಯಿಗೆ ಸಂತೋಷವಾಯಿತು. ನನ್ನ ಮಗು ಬಂದಾನ ಎಂದು ಎದ್ದು ಮ್ಯಾಲ ಬಂದಾನ, ಕೈ ಬಂದದ ತಾಯಿ ತಿಳ್ಕೊಂಡಿದ್ಲ. ಖರೆ ಮಾಸಿದ ಪೂರ್ತಿ ಮ್ಯಾಲ ಬರಲಿಲ್ಲ, ಬರೀ ಹಸ್ತ ಬತ್ತು. ಹ್ಯಾಂಗ್ರಿ ಇಟ್ಟೆಲ್ಲ ಮಾಡಿದೆವು, ನನ್ನ ಮಗದ ಮುಖದ ದರ್ಶನ ಆಗವಲ್ದು, ಹ್ಯಾಂಗ್ ಮಾಡುದ್ರಿ ಅಂದಾಕ್ರ ಜಬಗೊಂಡ್ ಗಡ ತಾನ ಕಣ್ಣು ಹಾಗೆ ಕರೆದ್ರೆ ಬರಂಗಿಲ್ಲ, ನಿನಗೇನು ಹೇಳಿದ್ದಾನ, ಮಾತು ಮರಿವಿಗೆ ಹಾಕೋಬೇಡ, ತಂದೆ ಹೆಸರಿಟ್ಟು ಕರಿ ಅಂದಿದ್ದಾನ. ಯಾರ ಮಗ ಇದ್ದಾನ ಅವನ ಹೆಸರಿಟ್ಟು ಕರಿ. ಅವಾಗ ಕನವಾಯಿ 2 ಕೈ ಮುಗಿದು ನಿಂದಿರ್ತಾ ಇದ್ದಾಳ. ಹೇ ಪರಮಾತ್ಮ, ನಾನು ಭಕ್ತಿಯನ್ನು ಮಾಡಿ ನನ್ನ ಸೇವೆಯನ್ನು ಮಾಡಿ ನಿನ್ನ ಭಂಡಾರ ಭಕ್ಷಣ ಮಾಡಿ ನಾನು ಫಲಸಂತಾನ ಪಡೆದಿದ್ದೇನೆ. ಆದರೂ ಸಹಿತ ನಿನಗ ಮಾತ ಕೊಟ್ಟದ ಪ್ರಕಾರ ಇದು ಮಗು ನಂದದಲ್ಲ, ನೀ ಯಾವಾಗ ಹೊಳಿ ಒಳಗ ಐಕ್ಯನಾಗಿದ್ಯಲ್ಲ, ಯಪ್ಪ ತಂದೆ ಅಮೋಘ ಶುದ್ಧನ ಮಗನಾಗಿರ್ತಕ್ಕಂಥ ಮಾಯದ ಮಾಶುದ್ಧ ಬಾರೋ ಮೇಲೆ ಅಂದು ಕೂಡಲೇ ತಣ್ಣತ ನೀರು ಒಳಗಿನ ಎದ್ದು ಮ್ಯಾಲ ಬಂದ ಬೆಟ್ಟ ಮ್ಯಾಲ ಬರ್ತಾನ ಮಾಶುದ್ಧ. ಮ್ಯಾಲ ಎದ್ದ ಬಂದ. ಅವಾಗ ತಂದೆ ತಾಯಿಗಳ ತೆಗೆದುಕೊಂಡು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಮಾಸಿದ್ದನ್ನ ಮನೆಗೆ ಕರ್ಕೊಂಡು ಹಂಬಲಸಿದಿಂದ ಆನಂದದಿಂದ ಉತ್ಸುಕತೆಯಿಂದ ಮಾಧುಲಿಂಗನ ಕರೆದುಕೊಂಡು ತಮ್ಮ ಮನೆ ಕಡೆ ಬರ್ತಾ ಇದ್ದಾರ ಬಂಧುಗಳೇ. ಬಂದ ಕೆರೆಯಿಂದ ಅತ್ತಾರೆಪ್ಪ, ನೀನು ಸಾಮಾನ್ಯ ಪುರುಷನಲ್ಲ, ನೀ ತಂದೆನಾದ ಅಮೋಘ ಶುದ್ಧನ ಮಗ ಇರುವುದೇ ಖರೆ ಅದ. ನಾವು ಪ್ರಪಂಚದೊಳಗೆ ತಾಯಿ ಮೋಹದಕ್ಕಾಗಿ ಮರೆತು ಕೂತಿದೆವು, ನೀನು ಇಲ್ಲಿ ಇರೋದು ಬೇಡ, ಇನ್ನು ನಿನ್ನ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ಒಪ್ಪಿಸ್ತೀವಿ ಅಂತ ಹೇಳಿ ಆ ಮಾಧುಲಿಂಗ ಹೇಳ್ತಾ ಇದ್ದ. ಮಾಧುಲಿಂಗಗ ಹೇಳ್ತಾ ಇದ್ದಾರೆ ಬಂಧುಗಳೇ. ಹಾಗೆ ಮಾಧುಲಿಂಗನೇ ಏನ್ ಮಾಡ್ತಾರ ಕೇಳಿ, ಜಬಗೊಂಡ ಗೌಡ ಮಡದಿ ಕನ್ನಬಾಯಿ
ಕರೆದುಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗ್ತಾ ಇದ್ದಾರೆ. ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ಮುತ್ಯಾನ ಮುಂದೆ ನಿಂತು ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರಗಳನ್ನು ಮಾಡಿಕೆ ಹೇಳ್ತಾ ಇದ್ದಾರೆ. ಅವರು ಮಹಾಸಿದ್ಧನನ್ನು ಕರೆದುಕೊಂಡು ಬಂದಿದ್ದೇವೆ. ಅಮೋಘ ಸಿದ್ಧನ ಮುಂದೆ ನಮಸ್ಕಾರಗಳನ್ನ ಮಾಡಿಕೆಯಿಂದ ಮಹಾಸಿದ್ಧನ ನಿನ್ನ ಮಗನಾಗಿರ್ತಕ್ಕಂಥ ಮಹಾಸಿದ್ಧನ ಕರ್ಕೊಂಡು ಬಂದಿದ್ದಪ್ಪ ತಂದೆ, ನೀವು ಈ ಕಂದನ ಸ್ವಾಧೀನ ಮಾಡ್ಕೋರಿ, ಒಪ್ಪಿಸ್ಕೋರಿ ಅಂದ ಕೂಡ್ಲೇನೆ ಆಯ್ತು ತಿಳ್ಕೊಂಡು ಜಬಗೊಂಡಗೌಡ ಕಣ್ಣಾದೇವಿ ಕೊಟ್ಟ ಕೂಡಲೇ ಮಹಾಸಿದ್ಧ ಹೋಗಿ ತಂದೆ ಪಾದದ ಮ್ಯಾಲ ನಮಸ್ಕಾರ ಮಾಡುದ್ರೊಳಗೆ ಮತ್ತ ಕಂದನಾಗಿ ಆಡ್ಲಕತ್ತ ಬಂಧುಗಳಿ. ಶಿವ ಸಾಂಬಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ತಂದೆ ಪಾದ ಮ್ಯಾಲ ಕಂದನಾಗಿ ಆಡ್ಲಕತ್ತ. ಇದನ್ನ ನೋಡ್ಕಿ ಜಬಗೊಂಡಗೌಡ ಕಣ್ಣಾದೇವಿ ವಿಚಿತ್ರ ಆದರು. ನಮ್ಮಲ್ಲಿ 6-7 ವರ್ಷ ನಾವಿದ್ದ, ಇಲ್ಲಿ ಬಂದು ಕೊಡಿ ಮತ್ತ ಕಂದನ ಅದ ಅಂತ ತಿಳ್ಕೊಂಡು ಅವ್ರ ತಾರಿಯಪ್ಪ ನಿಮ್ಮ ಲೀಲಾ ಬಹಳ ದಾಂಡಿಗೆ ಅದ, ನಾವು ಇದನ್ನ ಏನೂ ಮಾಡಂಗಿಲ್ಲ, ಎಲ್ಲ ನಿಮಗೆ ಬಿಟ್ಟದು ತಿಳ್ಕೊಂಡು ದರ್ಶನವನ್ನ ಮಾಡಿ ಅವ್ರನ್ನ ಹಳ್ಳಿ ಮರಳಿ ಗೋವಿಂದಪುರ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಸತಿಪತಿಗಳು. ಆಗ ಬೈಲಭೂತಾಳ ಸಿದ್ಧನನ್ನ ಕರೆದುಕೊಂಡು ಬೈಲಭೂತಾಳ ಸಿದ್ಧನ ಕರಿತಾನ. ಅಮೋಘ ಸಿದ್ಧ ಮುತ್ಯಾತನ ಭೂತಾಳಿ ಬಾಯಿಲಿ ಕಂದನ ಒಯ್ದು ಭೂತಾಳ ಸಿದ್ಧನ ಕೈಯಾಗ ಕೊಡ್ತಾನ. ಓಯ್, ಈ ಕಂದನ ಒಯ್ದಕ್ಕಿನ ರಥದ ಮನಿ ಒಳಗ ನಿನ್ನ ತಾಯಿ ಕೈಯಾಗ ಕೊಡು, ನಿನ್ನ ತಾಯಿ ಕೈಯಾಗ ಕೊಡು ಅಂತ ತಿಳ್ಕೊಂಡು ಎತ್ತಿಕಿರಿಂದ ಭೂತಾಳ ಸಿದ್ಧನ ಕೈಯಾಗ ಕೊಡ್ತಾ ಇದ್ದಾನ. ಮಹಾಸಿದ್ಧನ ಎತ್ತಿ ಭೂತಾಳ ಸಿದ್ಧನ ಕೈಯಾಗ ಕೊಡ್ತಾನ. ಭೂತಾಳ ಸಿದ್ಧ ತೆಗೆದುಕೊಂಡು ಹೋಗ್ತಾ ಇದ್ದಾನ. ಹೋಗಿರಿಂದ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಅರಕೇರಿ ಗ್ರಾಮದೊಳಗ ರಥದ ಮನಿ ಒಳಗ ತಾಯಿ ಪದ್ಮಾವತಿ ಕೈಯಾಗ ಹೇಳ್ತಾನ, ತಾಯಿ ತೆಗೆದುಕೋರಿ ನಿಮ್ಮ ಕಂದನವನ್ನು ಅಂತ. ಕಂದನ ತೆಗೆದುಕೋರಿ. ಇಷ್ಟ ಆನಂದ ಆಯ್ತು ಪದ್ಮಾವತಿಗೆ. ಬೇಡಿದವರಿಗೆ ಬೇಕಾದ ಕೊಡುವಂಥವ್ರು ದೇವರ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕುಳಿತಾ ಇದ್ದಾರೆ. ಪತಿನಾಥ, ನಂದು ಸಂಕಟ ನೋಡ್ಲಾರ್ದೇನೆ, ನಂದು ಗೋಳು ನೋಡ್ಲಾರ್ದೆ ನನಗೊಂದು ಮಗು ತೆಗೆದು ಕೊಟ್ಟಿಲ್ಲಪ್ಪ ತಿಳ್ಕೊಂಡು ಆ ಕಂದನ ತಗೊಂಡು ಎದಿಗೆ ಹಚ್ಕೋತಾಳ. ಲಟ ಲಟ ಮುತ್ತನ್ನು ಕೊಡ್ತಾಳೆ, ಮುತ್ತು ಕೊಡ್ತಾಳೆ. ಆನಂದ ಆಗ್ತದ. ಮಗುವಿನ ಮೇಲೆ ಹಂಬಲ್ ನೋಡ್ರಿ, ಕೂಸು ಹುಟ್ಟದ ಕೂಡಲೇ ಹಾಗ ಕಂದನ ಎದಿಗೆ ಹಚ್ಚಿಕೊಂಡು ತನ್ನ ಸ್ತನಕ್ಕೆ ಹಾಲು ಬಿದ್ದು ಬಂಧುಗಳು. ಸ್ತನಕ್ಕೆ ಹಾಲು ಬಿದ್ದಾಕ್ರ ಮಹಾಸಿದ್ಧನನ್ನ ಹಾಲು ಕುಡಿಸ್ತಾ ಇದ್ದ. ಹಾಲು ಕುಡಿಸಿ ಅರಕೇರಿ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಮುತ್ತೈದರನ್ನ ಹೇಳಿಕೊಂಡು ಅವರೇವ್ರನ್ನ ಕರೆದುಕೊಂಡು ಕಿರಿಂದ ನೆರಮನಿ ಹೊರಮನಿ ಬಾಲ್ಯಾರನ್ನ ಕರೆದುಕೊಂಡು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ತೊಟ್ಟಿಲವನ್ನ ಕಟ್ಟಿ ಅರಕೇರಿ ಗ್ರಾಮದೊಳಗ ತೊಟ್ಟಿಲವನ್ನ ಕಟ್ಟಿ ತೊಟ್ಟಿಲ ಒಳಗ ಅಮೋಘ ಸಿದ್ಧನ ಕಂದ ಮಗು ಮಾಸಿದ್ದ ಕುರ್ರ ಅಂತೇಳಿ ಚೂಗಿದ್ದೋಗಳವನ್ನ ಹಾಡಿ ಬಿಡ್ತಾರೆ ಬಂದ. ಅಲ್ಲಿಂದ ಅಮೋಘ ಸಿದ್ಧನ ಮಾಯದ ಮಗ ಮಾಸಿದ್ದಪ್ಪ ಅಂತೇಳಿ ಹಿಂಗ ಜಗತ್ಯದೊಳಗ ಶ್ರುತಿ. ಅಲ್ಲಿಂದ ಮುಂದ 4 ಮಂದಿ ಸತ್ಯಧರ್ಮರು, 21 ಧರ್ಮರು, 101 ಧರ್ಮರು, 1700 ಸಿದ್ಧರು. ಮೂಲ ಕಾರಣ ಯಾರು? ಮಾಯದ ಮಗ ಮಾಸಿದ್ದ. ನರನೇ ಗುರುವಾಗಿ ಕೈಲಾಸದೊಳಗೆ ಸೇವಾ ಮಾಡಿದೆಪ್ಪ ಅಂತೇಳಿ ಮುಂದ ಇವರ ಹೊಟ್ಟಿಲೆ ಜಬಗೊಂಡಗೌಡ ಕಣ್ಣಾದೇವಿ ಹೊಟ್ಟಿಲೆ ಹುಟ್ಟಿ ಬಂದು ಮತ್ತು ಅಮ್ಮೋಘ ಸಿದ್ಧನ ಸೇವಾ ಮಾಡ್ಲಿಕ್ಕೆ ಅರಕೇರಿ ಗ್ರಾಮಕ್ಕೆ ಬಂದಾನ ಬಂಧುಗಳೇ. ಆದ ಕಾರಣ ನಾಳಿನ ದಿವಸ ಮಾಸಿದ್ದಪ್ಪ ಯಾವ ಪ್ರಕಾರ ತಂದೆ ತಾಯಿ ಸೇವಾ, ಅಂಶದ ಮುತ್ಯಾನ ಸೇವಾ, ಪದ್ಮಾದೇವಿ ಸೇವಾ ಮಾಡ್ತಾ ಇದ್ದಾನಂತಕ್ಕಂಥ ವಿಷಯ ಬಹಳ ಬಹುಸುಂದರವಾಗಿರ್ತಕ್ಕಂಥ ವಿಷಯದ. ಅದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಇವತ್ತಿನ ದಿವಸ ಈ ಮಾಸಿದ್ದನ ಚರಿತ್ರೆ ಇಲ್ಲಿವರೆಗೆ ಬಂದದ. ನಾಳಿನ ದಿವಸ ಯಾವ ಪ್ರಕಾರ ತಂದೆ ತಾಯಿ ಸೇವಾ ಮಾಡ್ತಾನಂತಕ್ಕಂಥ ವಿಷಯ ತಿಳ್ಕೊಳ್ಳೋಣ. ಆದ ಕಾರಣ ಇವತ್ತಿನ ದಿವಸ ಈ ಪುರಾಣಕ್ಕೆ ಮಹಾಮಂಗಲವನ್ನು ಮಾಡೋಣ. ಸಾಂಬಜಯ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.